ವಿರುದ್ಧವಾಗಿ ಈ ತಿಂಗಳಲ್ಲಿ ನಾವು ಕೈ ಇಟ್ಟು ಮಾಡುವ ಪ್ರತಿ ಒಂದೊಂದು ಕೆಲಸಗಳನ್ನು ಆ ಪರಲೋಕದ ದೇವರು ನಮಗೆ ಆಶೀರ್ವಾದವಾಗಿ ಅನುಗ್ರಹಿಸಿಕೊಡಬೇಕು. ಜನವರಿ ತಿಂಗಳಲ್ಲಿ ಆಗದೇ ಇರುವಂಥ ಕಾರ್ಯಗಳೆಲ್ಲ ಕರ್ತನ ತಿಂಗಳಲ್ಲಿ ಮುಚ್ಚಲ್ಪಟ್ಟಂಥ ಭಾಗಗಳನ್ನ ನಮಗಾಗಿ ತೆರೆದುಕೊಡೋದಕ್ಕಾಗಿ ಕರ್ತನಿಗೆ ಮಹಿಮೆಪಡಿಸಿ ಆತನಿಗೆ ಸ್ತೋತ್ರದೊಂದಿಗೆ ನಾವು ಅರಿಕೆ ಮಾಡಿ ಆತನ ಆರಾಧನೆ ಮಾಡೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರದೊಂದಿಗೆ, ಚಪ್ಪಾಳಿಯೊಂದಿಗೆ, ದೇವರಿಗೆ ಸ್ತೋತ್ರದೊಂದಿಗೆ. ಚಪ್ಪಾಳಿಯೊಂದಿಗೆ ಆರಾಧನೆಯಲ್ಲಿ ಕರ್ತನಿಗೆ ಮಹಿಮೆಯೊಂದಿಗೆ ರಾಜನಿಗೆ ಸ್ತೋತ್ರ. ನಿನ್ನಂಥ ದೇವರು ನಮಗೆ ಸಿಗೋದಿಲ್ಲಪ್ಪ. ನೀನೇ ನಮಗೆ ಶ್ರೇಷ್ಠವಾದ ದೇವರು, ಅಬ್ರಹಾಮ್, ಇಸಾಕ್, ಯಾಕೋಬರ ದೇವರು. ಆತನಿಗೆ ನಾವು ಮಹಿಮೆ ಪಡಿಸಿ ದೇವರಿಗೆ ಸ್ತೋತ್ರ ಬಲಿಗೆ ಅರ್ಪಣೆಯೊಂದಿಗೆ ಮಾಡೋಣ. ರಾಜಾದಿರಾಜ ನಮ್ಮ ಮಧ್ಯದಲ್ಲಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಓ ಜೀಸಸ್. ನಿನ್ನಂಥ ದೇವರ್ ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య, యేసయ్య, ಚಪ್ಪಾಳೆ ಬರಲಿ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య, యేసయ్ಯ, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ಚಪ್ಪಾಳೆ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕರಗಳ ತಟ್ಟಿ ರಾಜನಿಗೆ ಮಹಿಮೆಯೊಂದಿಗೆ ಅಪ್ಪ ರಾಜ ನಮ್ಮ ಮಧ್ಯದಲ್ಲಿ ಮಾತುಕಾರ್ಯಗಳ ಮಾಡಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಬಲಿಯೊಂದಿಗೆ ಅಪ್ಪ ನಿಮಗೆ ಸ್ತೋತ್ರ ಬಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ರಾಜನಿಗೆ ಸ್ತೋತ್ರ ಬಲಿ, ಮಹಿಮೆ ಎಲ್ಲ ಯೇಸುವಿಗೆ ಮಾತ್ರ. ಥ್ಯಾಂಕ್ ಯು ಲಾರ್ಡ್, ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಅಪ್ಪನಿಗೆ ಸ್ತೋತ್ರ ಬಲಿಯೊಂದಿಗೆ ಸ್ತೋತ್ರ. ನನ್ನ ಜೀವಿತ ಎಲ್ಲವನ್ನು ಹಿಡಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನ ಜೀವಿತ ಎಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನ ಜೀವಿತ ಎಲ್ಲವನ್ನು ತಿಳಿದಿರುವೆ ನೀನು, ನನ್ನ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನ
ಕರದಿ ಹಿಡಿದು ನನ್ನ ನಡೆಸುವ ದೇವಾ, ನಿನ್ನ ಕರದಿ ಹಿಡಿದು ನನ್ನ ನಡೆಸುವ ದೇವಾ, ನನ್ನ ಕರದಿ ಹಿಡಿದು ನನ್ನ ನಡೆಸುವೆ ದೇವಾ, ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య, ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య, ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య, యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ, యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ, యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ, యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ, ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ದೇವರು ನಮಗಾಗಿ ಬಂದಿದ್ದಾರೆ. ಆ ಯೇಸುವಿಗೆ ನಾವು ಸಮರ್ಪಣೆ ಮಾಡಿ ರಾಜಾದಿರಾಜನಿಗೆ ಸ್ತೋತ್ರ ಬರಲಿ. ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ, ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ, యేసయ్య యేసయ్ಯ ನೀನಿಲ್ಲವೇ ನಾನಿಲ್ಲಯ್ಯ, ಅರುಣ యేసయ్య యేసయ్య ನೀನಿಲ್ಲವೇ ನಾನಿಲ್ಲಯ್ಯ. ಆಮೆನ್. ಪಾಪದ ಕೆಸರಲ್ಲಿ ಬಿದ್ದ ನಮ್ಮನ್ನ ದೇವರು ಎತ್ತಿ ನಮ್ಮನ್ನು ತೊಳೆದು ವಿಶಾಲವಾದ ಸ್ಥಳದಲ್ಲಿ ಆತ ಬರಮಾಡಿದ್ದಾನೆ. ಪಾಪದ ಕೆಸರಲ್ಲಿ ಬಿದ್ದ ನಮ್ಮನ್ನ ರಕ್ಷಿಸಿ ಹೊಸ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಆ ಯೇಸುವಿಗೆ ಸ್ತೋತ್ರ ಬಲಿ ನಾವು ಸಮರ್ಪಿಸುವಾಗ ರಾಜ ನಮ್ಮ ಮನೆಗೆ ಬರ್ತಾರೆ. ಪ್ರಿಯ ಮಕ್ಕಳೇ, ಬನ್ನಿ ಒಂದು ಚಪ್ಪಾಳೆಯೊಂದಿಗೆ ರಾಜಾದಿರಾಜನಿಗೆ ಸ್ತೋತ್ರ ಬಲಿಯೊಂದಿಗೆ. ಆಮೇನ್. ಥ್ಯಾಂಕ್ ಯು ಲಾರ್ಡ್. ಆಮೇನ್. ಅಪ್ಪ ನಿಮಗೆ ಕೋಟಿ ಸ್ತೋತ್ರಗಳು ಸಲ್ಲಿಸ್ತೇವೆ ಅಪ್ಪ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಲಾರ್ಡ್. ಅಲ್ಲಿ ಚಪ್ಪಾಳೆ. ಆಮೆನ್. ಹಲ್ಲೆಲೂಯಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಆದರಿಸಿ ದೇವಾ, ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಆದರಿಸಿ ದೇವಾ, ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಆದರಿಸಿ ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, ಓ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ, యేసయ్య యేಸಪ್ಪ ನೀನಿಲ್ಲದೆ ನಾನಿಲ್ಲಪ್ಪ, యేಸಪ್ಪ యేಸಪ್ಪ ನೀನಿಲ್ಲದೆ ನಾನಿಲ್ಲಪ್ಪ, యేಸಪ್ಪ ಅರುಣ యేసయ్య ನೀನಿಲ್ಲದೆ ನಾನಿಲ್ಲಪ್ಪ, యేಸಪ್ಪ ಆಮೆನ್. ನೀನಿಲ್ಲದೆ ನಾನಿಲ್ಲಪ್ಪ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಆಮೆನ್. ದೇವರಿಗೆ ಸ್ತೋತ್ರ ಬಲಿ.
Thank you, Lord. ಸ್ತೋತ್ರ ಬಲಿ, ಸ್ತೋತ್ರ ಬಲಿ, ಸ್ತೋತ್ರ ಬಲಿ ಅಪ್ಪ ರಾಜ. We worship and praise you, Lord. You are the good and God. Hallelujah. King of King and the Lord of Lords. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನ ನೀಗಿಸುವವನು ನೀನೇ యేసయ్య. ಕೊರತೆಗಳನ್ನ ನೀಗಿಸುವವನು ನೀನೇ యేసయ్య. ಕೊರತೆಗಳನ್ನ ನೀಗಿಸುವವನು ನೀನೇ యేసయ్య. ಸೋಲುಗಳಲ್ಲಿ ಜಯವ ಕೊಡುವ ನೀನೇ యేసయ్య. ಸೋಲುಗಳಲ್ಲಿ ಜಯವ ಕೊಡುವ ನೀನೇ యేసయ్య. ಸೋಲುಗಳಲ್ಲಿ ಜಯವ ಕೊಡುವ ನೀನೇ యేసయ్య. ಓ యేసయ్య, యేసయ్ಯ, ಇಲ್ಲವೇ ನಾನಿಲ್ಲ. యేసయ్య, యేసయ్ಯ, ಇಲ್ಲವೇ ನಾನಿಲ್ಲ. యేసయ్య, ಆಮೆನ್. యేసయ్ಯ, ಇಲ್ಲವೇ ನಾನಿಲ್ಲ.
ಒಬ್ಬರು ಇಲ್ಲ. ಕರಗಳೆತ್ತಿ ಅಪ್ಪನಿಗೆ ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ನೀನಿಲ್ಲದೆ ನೀನಿಲ್ಲದೆ ನಾನಿಲ್ಲಯ್ಯ. ಕರ್ತನ ಹಸ್ತ ಇಲ್ಲದೆ ಇದ್ರೆ ವಿತೌಟ್ ಗಾಡ್ ಯು ಕಾಂಟ್ ಇವನ್ ಲೀವ್ ಒನ್ ಮೂಮೆಂಟ್ ಆಲ್ಸೋ. ಆಮೆನ್. ಸ್ತೋತ್ರ. ಎಷ್ಟೆಷ್ಟೋ ದೊಡ್ಡ ದೊಡ್ಡ ಗಣ್ಯರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಲೋಕದಲ್ಲಿ ಪ್ರಪಂಚದಲ್ಲಿ ಗತಿಸಿ ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಮೇಲೆ ಕರ್ತನ ಬೆಳಕು ಉದಯಿಸಲ್ಪಟ್ಟಿದೆ. ಇವತ್ತು ಹೊಸ ತಿಂಗಳಲ್ಲಿ ಕಾಲಿಟ್ಟಿದ್ದೀರಾ. ಅಪ್ಪ ಹೇಳ್ತಾರೆ, ಏಳು ಎದ್ದೇಳು ಪ್ರಕಾಶಿಸು, ಆಮೆನ್. ಹಲ್ಲೆಲೂಯಾ. ನಿನ್ನ ಬೆಳಕು ನಿನ್ನ ಮೇಲೆ ಉದಯಿಸುತ್ತದೆ. ಸ್ತೋತ್ರಪ್ಪ. ಲೋಕದ ಜನರಿಗೋ ಕತ್ತಲೆ ಆವರಿಸಿರ್ತದೆ, ಆದರೆ ನಿನ್ನ ಮೇಲೆ ನನ್ನ ಬೆಳಕು ಅಂತ ತಪ್ಪ. ಆಮೆನ್. ಹಲ್ಲೆಲೂಯಾ. Arise and shine. Your light has come on you. Arise. From where did arise? From all your poverty, from all your sickness. Rise up and say, Lord, you are my healer, Lord. ನೀನೇ ನನ್ನ ಆರೋಗ್ಯದಾಯಕನ ಅಂತ ಅಪ್ಪನಿಗೆ ಅರ್ಪಿಸ್ಕೊಟ್ರೆ ಖಂಡಿತವಾಗ್ಲೂ ದೇವರು ನಮ್ಮ ಜೀವನದಲ್ಲಿ ಇವತ್ತು ನೇರ ಪ್ರಸಾರಗಳೇ ಮನೆ ಮನೆಗಳು ಕೂತ್ಕೊಂಡು ಈ ವಾಕ್ಯ ಕೇಳ್ತಾ ಇದ್ದೀರಾ. ಈ ತಿಂಗಳು ಏನಾಗ್ಬಿಡತ್ತೆ, ಏನು ಬಂದ್ಬಿಡತ್ತೆ, ಏನು ನಡೆದು ಬಿಡತ್ತೆ, ಬಡ್ಡಿ ಕಟ್ತೀನಾ, EMI ಕಟ್ತೀನಾ, ಬಾಡಿಗೆ ಕಟ್ತೀನಾ, ಮಕ್ಕಳಿಗೆ ಫೀಸ್ ಕಟ್ತೀನಾ, ಹಲವಾರು ಒಡೆತಗಳು ಇವತ್ತು ತೆರೆಗಳಾಗಿ ನಿಮ್ಮ ಮನಸ್ಸೊಳಗೆ ಬರ್ತಾ ಇರ್ಬೋದು. ಮೇ ಬಿ ಸೋ ಮೆನಿ ಕೈಂಡ್ ಆಫ್ ದ ವೇವ್ಸ್ ಆರ್ ಬೀಟಿಂಗ್ ಅರೌಂಡ್ ಯು ಪೀಪಲ್ ಆಫ್ ಗಾಡ್, ಬಟ್ ಸ್ಟಿಲ್ ಬಿಲೀವ್ ದಟ್ ಗಾಡ್ ಈಸ್ ಇನ್ ಕಂಟ್ರೋಲ್. ಕರ್ತನು ನಿಯಂತ್ರಣದಲ್ಲಿದ್ದಾನೆ. ಈ ತಿಂಗಳಲ್ಲಿ ಒಂದು ದೊಡ್ಡ ಮಹತ್ತರವಾದ ಕಾರ್ಯವನ್ನ ಅಪ್ಪ ನಿಮಗೆ ಮಾಡಿಕೊಡ್ತಾನೆ. ಆಮೆನ್. ಹಲ್ಲೆಲೂಯಾ. ಕರ್ನಾಟಕ ಅಲ್ಲ, ಇಂಡಿಯಾದಲ್ಲೆಲ್ಲ ಹೊರದೇಶಗಳಲ್ಲಿ ಕುತ್ಕೊಂಡು ವಾಕ್ಯ ಕೇಳ್ತಾ ಇದ್ದಾರೆ. ಯು ಆರ್ ಹಿಯರಿಂಗ್ ದಿಸ್ ವರ್ಡ್ ರೈಟ್ ಫ್ರಮ್ ಡೆನ್ಮಾರ್ಕ್, ರೈಟ್ ಫ್ರಮ್ ಐರ್ಲ್ಯಾಂಡ್, ರೈಟ್ ಫ್ರಮ್ ದುಬೈ. ಗಾಡ್ ಇಸ್ ಇಂಟ್ರೆಸ್ಟೆಡ್ ಟು ಬ್ಲೆಸ್ ಯುವರ್ ಫ್ಯಾಮಿಲಿ. ಮೈ ಚೈಲ್ಡ್, Hallelujah. ದೇವರು ನಿನ್ನ ಮನೆಯನ್ನ ಶುದ್ಧ ಮಾಡಿ ಆಶೀರ್ವಾದ ಮಾಡೋಕ್ಕೆ ಆತ ಶಕ್ತನಾಗಿದ್ದಾರೆ. ಜಸ್ಟ್ ಸರೆಂಡರ್ ಎವ್ರಿಥಿಂಗ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಟುಡೇ ಐ ವಿಲ್ ಟೆಲ್ ಯು ಪೀಪಲ್ ಆಫ್ ಗಾಡ್, ಇನ್ ದಿಸ್ ಲೈವ್ ಸ್ಟ್ರೀಮ್ ಪ್ರೋಗ್ರಾಮ್ God has a great blessing for your family. Amen. Hallelujah. ಈ ಒಂದು ನೇರ ಪ್ರಸಾರದಲ್ಲಿ ದೇವರು ನಿನಗಾಗಿ ಒಂದು ಆಶೀರ್ವಾದ ನಿಮ್ಮ ಕುಟುಂಬಕ್ಕಾಗಿ ಅಪ್ಪ ನಿಮಗಾಗಿ ಇಟ್ಟಿದ್ದಾರೆ. ಈ ಪ್ರೋಗ್ರಾಮ್ ಮುಗಿಯೋದ್ರೊಳಗೆ ಏನೋ ಒಂದು ಗುಡ್ ನ್ಯೂಸ್ ನಿಮಗೆ ಮುಗಿಯುತ್ತೆ. ಕಾರ್ಯಕ್ರಮ Amen. ಮುಗಿಯೋದ್ರೊಳಗೆ ಒಂದು Hallelujah. ಆಶೀರ್ವಾದ Amen. ಹುಡುಕಿ ಬರುತ್ತೆ. ಆಮೆನ್. ದೇವರಿಗೆ ಕರಗಳೆತ್ತಿದೆ.
ಕರ್ತನ ಸನ್ನಿಧಾನದಲ್ಲಿ ಬಂದಿರುವ ನಿಮ್ಮೆಲ್ಲ ಕುಟುಂಬಗಳಿಗೆ ನಾನು ದೇವರಲ್ಲಿ ಸ್ತೋತ್ರ ಮಾಡ್ತಾ ಇದ್ದೇನೆ. Greet every one of you in the very wonderful name of the Lord and Savior Jesus ಆದ್ರೆ Christ. ಮಾತ್ರವಲ್ಲ, ಈ ನೇರ ಪ್ರಸಾರದಲ್ಲಿ ಯಾರೆಲ್ಲ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ನಿಮ್ಮ ಮನೆಗಳಲ್ಲಿ ಕರ್ತನ ಆಶೀರ್ವಾದ ಇವತ್ತು ಇಳಿದು ಬರುತ್ತೆ. We also welcome every member watching this service from live platforms. We welcome you, and I believe God's presence will enter your house. ಒಂದು ವೇಳೆ ಕತ್ತಲೆ, ಕಣ್ಣೀರು, ಅವಮಾನ, ಅನೇಕ ವಿಧವಾದ ಡಿಪ್ರೆಷನ್ಸ್, ಜಿಗುಪ್ಸೆಗಳಲ್ಲಿ ನೀವಿದ್ರೂ ಕೂಡ ದೇವರ ವಾಕ್ಯ ಇವತ್ತು ನಿಮಗೆ ಬಂದು ಕೆಲಸ And ಮಾಡುತ್ತೆ. I tell you, whatever problems, pains, depression, sickness, diseases you're undergoing, God is a wonderful God, and this word will set you free. ಇವತ್ತು ಈ ನೇರ ಪ್ರಸಾರದಲ್ಲಿ ನಿಮ್ಮ ಮನೆಗಳಲ್ಲಿ ಕರ್ತನ ಆಶೀರ್ವಾದ ಇಳಿದು ಬರುತ್ತೆ. And I tell you, God's wonderful power will enter your house. ಇವತ್ತು ಈ ನೇರ ಪ್ರಸಾರದಲ್ಲಿ ಕರ್ತನ ಒಂದೊಂದು ಕುಟುಂಬಗಳನ್ನ ಮುಟ್ಟಕ್ಕೆ ಹೋಗ್ತಾರೆ. And every believer's house will be blessed as you watch this program. ನನ್ನ ಪ್ರಿಯ ದೇವ ಮಕ್ಕಳ, ಕರ್ತನ ವಾಕ್ಯ ಪರಿಶುದ್ಧವಾಗಿದೆ, ಅದು ನಿರಂತರವಾಗಿ ಶಾಶ್ವತವಾಗಿದೆ. God's word is holy, it is eternal and powerful. ಅದು ಯಾವತ್ತೂ ಕೆಳಗೆ ಬಿದ್ದೋಗಲ್ಲ, ಅದು ನಂಬುವನು ಕೂಡ ಕೆಳಗೆ ಬಿದ್ದೋಗಲ್ಲ. Amen. Hallelujah. God's word shall never depart from you because it is a powerful word. ನೀನು ನಂಬುವುದಾದರೆ ಕರ್ತನ ಮಹಿಮೆಯನ್ನ ಕಾಣುತ್ತಿ. If you believe, you will see God's glory. ನೋಡಿ, ಇವಾಗ ನಂಬಿಕೆ, ದೇವರ ವಾಕ್ಯವನ್ನು ನಂಬೋದಲ್ಲೇ ನಮಗೆ ಒಂದು ದೊಡ್ಡ ಬೇಸ್ಮೆಂಟ್ ಆಗಿದೆ. Today, many believers, sad part is they can't believe in God's word. ವಾಕ್ಯಕ್ಕೆ ಬರ್ತೀವಿ, ಆರಾಧನೆಗೆ ಬರ್ತೀವಿ, ಆಡ್ತೀವಿ, ಎಲ್ಲ ನಾವು ಮಾಡ್ತೀವಿ. We go to church, we sing song, we praise God, we hear the word of God and everything. ಆದ್ರೆ ಮನೆಗೆ ಹೋದ್ಮೇಲೆ ಕೇಳಿದಂತ ವಾಕ್ಯಕ್ಕೆ ಏನ್ ಮಿಕ್ಸ್ ಮಾಡ್ಬೇಕಂದ್ರೆ ನಂಬಿಕೆನ ಮಿಕ್ಸ್ But ಮಾಡ್ಬೇಕು. when you go back home, the devil sees that he will snatch your faith, and that is where you have to protect your faith. ಕೇಳುವಂತ ನಂಬಿಕೆಗೆ ಯಾವಾಗ ನೀವು ವಿಶ್ವಾಸವನ್ನ ಸೇರಿಸ್ತೀರಾ, ಅಲ್ಲಿಂದ ಅದು ಆಶೀರ್ವಾದ To the ಆರಂಭವಾಗುತ್ತೆ. word of God Hallelujah. that you hear, you must add faith as a substance into it. ನೋಡಿ, ಎಷ್ಟೇ ದೊಡ್ಡ ಅಡಿಗೆ ನೀವು ಮಾಡಿದ್ರು ಕೂಡ ಕೊನೆಗೆ ನೀವು ಸೇರಿಸಬೇಕಾಗಿರೋದು ಉಪ್ಪು. ಆ ಉಪ್ಪು ಸೇರಿಸಿದಾಗ ಆ ಅಡಿಗೆ ರುಚಿಯಾಗಿರುತ್ತೆ. No matter how wonderful and delicious food you prepare, finally you have to add a pinch of salt to it. ಆಗ ಆ ಉಪ್ಪನ್ನು ಹಾಕಿದಾಗ ಅಡಿಗೆ ಒಂದು ಪರ್ಫೆಕ್ಟ್ ಆದ ಒಂದು ಅಡಿಗೆ When ಆಗಿ you ಹೋಗುತ್ತೆ. add a pinch of salt, it gives you a very delicious taste. ಅದೇ ರೀತಿ ದೇವರ ವಾಕ್ಯಕ್ಕೆ ನಿಮ್ಮ ನಂಬಿಕೆಯನ್ನು ಸೇರಿಸಿದಾಗ ನಿಮ್ಮನ್ನೊಂದು ಪರ್ಫೆಕ್ಷನ್ಗೆ ದೇವರು ತಗೊಂಡ್ಬರ್ತಾರೆ. So the word of God should be added with a pinch of faith, and that's how God can work. ಅದಕ್ಕೆ ಏಸಪ್ಪ ಹೇಳ್ತಾರೆ, ಸಾಸಿವೆ ಕಾಳಷ್ಟು ನಿಮಗೆ ನಂಬಿಕೆ ಇದ್ರೆ ಸಾಕು, ಈ ಬೆಟ್ಟವನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳಿದ್ರೆ ನೀನು ಹೇಳಿದಂತೆ ಆಗತ್ತೆ. So Amen. look at Hallelujah. Jesus, he tells it so wonderfully. He says, if you have a faith of a mustard seed and command this mountain to move from here, he January- says, it shall be moved. ಜನವರಿ ತಿಂಗಳಲ್ಲಿ ನಡೆದ ಎಲ್ಲಾ ಕಾರ್ಯಗಳು ಮುಗಿದು ಹೋಗಿ ಇವತ್ತು ಫೆಬ್ರವರಿ ತಿಂಗಳ ನಾವು ಕಾಲಿಟ್ಟಿದ್ದೇವೆ. See, we have completed, today we're going to complete the entire month of January, and we have stepped into the month of February. ಅಲ್ವಾ, 1ನೇ ತಾರೀಕಿಗೆ ನಾವು ಬಂದಿದ್ದೇವೆ. Today we have stepped into the first day of February. ಕರ್ತನೆಯು ಫೆಬ್ರವರಿ ತಿಂಗಳಲ್ಲಿ ಉತ್ತಮವಾದ ಉನ್ನತವಾದ ಕಾರ್ಯಗಳನ್ನ ನಿಮಗೆ ಮಾಡ್ತಾರೆ. Amen. Hallelujah. February, you will experience God's greatness. ಫೆಬ್ರವರಿ ಇಸ್ ಎ ಮಂತ್ ಆಫ್ ಫೇವರ್. ಅದು ಎಲ್ಲಾದಲ್ಲಿ ನಿಮಗೆ ದಯ And ಎತ್ಕೊಂಡ್ಬರುತ್ತೆ. this Hallelujah. month of February will be a month of God's ನಿನ್ನ favor in your life. ಮೇಜಿನ ಮೇಲೆ ಅನ್ನವಾಗಲಿ, ನೀರಿನಾಗಲಿ, ಪಾನವಾಗಲಿ ಕೊರತೆ ಆಗದೇ ಇಲ್ಲ. Amen. On Hallelujah. your table you will not lack for food and water and wine. The Lord will bless your bread and the water on your table He today. shall I'm telling you. bless the bread and water on the table. ನಿನ್ನ ಮೇಜಿನ ಮೇಲೆ ಊಟಕ್ಕಾಗಲಿ, ನೀರಿಗಾಗಲಿ, ಪಾನಕ್ಕಾಗಲಿ ಕೊರತೆ ಆಗಲ್ಲ. You will not Amen. lack for any food and water. ಈ ತಿಂಗಳಲ್ಲಿ ದೇವರು ಯಥೇಚ್ಛವಾದ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ಮಾಡ್ತಾರೆ. This Amen. month God will do tremendous things in your life. ಜನವರಿಲಿ ಆಗದಿರೋ ಕೆಲಸಗಳು, ನಡೆಯದೇ ಇರುವಂತ ಕಾರ್ಯಗಳು, ಜರಗದೇ ಇರತಕ್ಕಂಥ ಮುಹೂರ್ತಗಳು, ಮಹೋತ್ಸವಗಳು, ಕರ್ತನ ಮುಹೂರ್ತಗಳು ಈ ತಿಂಗಳಲ್ಲಿ ದೇವರು ಕಾರ್ಯ ಮಾಡಿ ನಡೆಸ್ತಾರೆ. Amen. Hallelujah. Which were pending, which you did not experience in the month of January, you're going to experience it in the month of February. ಫೆಬ್ರವರಿ ತಿಂಗಳಲ್ಲಿ ಕರ್ತನ ಹೋಗೋ ಪ್ರತಿಯೊಂದು ದಿನಗಳಲ್ಲಿ ದೇವರು ಉನ್ನತವಾದ ಕಾರ್ಯ ಮಾಡ್ತಾರೆ. Amen. And Hallelujah. God will bless all the work of your hands wherever you go. ಸಾಲದ ಇಕ್ಕಟ್ಟಲ್ಲಿ ಕೆಲವು ಕೂತ್ಕೊಂಡಿದ್ದೀರಾ, ಕಣ್ಣೀರಿನ ಇಕ್ಕಟ್ಟಲ್ಲಿ ಕೆಲವರು ಕೂತ್ಕೊಂಡಿದ್ದೀರಾ ನೇರ Today ಪ್ರಸಾರದಲ್ಲಿ. some families are seated with so much of depression, pain, sorrows, loneliness and debt. ನನ್ನ ಸಮಸ್ಯೆ ತೀರತ್ತಾ, ನನ್ನ ಕಣ್ಣೀರು ಒರೆಯಲ್ಪಡತ್ತಾ, ನನಗೂ ಗರ್ಭಫಲ ಆಗತ್ತಾ ಅಂತ ಹೇಳಿ ಇವತ್ತು ಕೂತ್ಕೊಂಡು ಈ ಕಾರ್ಯಕ್ರಮ ನೋಡ್ತಾ You're ಇದ್ದೀರಾ. crying whether God will answer my prayer. You're crying whether I will get a good job. You're crying whether my family will be set free or will I have a child. ಆದ ದೇವರು ಇವತ್ತು ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕಾಗಿ ಕಾಯ್ತಾ ಇದ್ದಾರೆ. Hallelujah. Today God is interested and is waiting to bless you. ನಿಮ್ಮ ಆಶೀರ್ವಾದಗಳು ಕೊನೆಯವರೆಗೆ ಇರಬೇಕನ್ನೋದು ದೇವರು ಇಷ್ಟ
ಇಷ್ಟಪಡ್ತಾರೆ. He wants his children to have great blessing. ಇದುವರೆಗೆ ಆಗದೇ ಇರುವ ಕಾರ್ಯಗಳನ್ನ ದೇವರಿಗೆ ಇವತ್ತು ತಿಂಗಳಲ್ಲಿ ದೇವರು ಕಾರ್ಯ ಮಾಡ್ತಾರೆ. Amen. Hallelujah. Will give you and make you experience things which you never ಆಗ experienced. ಕಾರ್ಯಗಳು ಆಗ್ಬೇಕಂದ್ರೆ ಅವರು ಹೇಳುವ ಮಾತಿಗೆ ನೀವು ಕಿವಿಗೊಡಬೇಕು. For God's thing to happen in your life, first thing is you have to give your head to God. ಕಿವಿಗಳನ್ನ ಅದಕ್ಕೆ ಏಸಪ್ಪ ಹೇಳ್ತಾರೆ, ಕಿವಿ ಉಳ್ಳವನು ಕೇಳಲಿ. He says, let those who have ear, let him hear it. ಹಾಗೆ ಕೇಳದಲ್ಲೇ ರಹಸ್ಯ ಅಡಗಲ್ಪಟ್ಟಿದೆ. So the secret is in hearing. ಕೇಳದಲ್ಲೇ ನಿನ್ನ ಭವಿಷ್ಯತ್ ಕಾಲ Your ಅಡಗಲ್ಪಟ್ಟಿದೆ. future is hidden in by hearing. ನೀನು ಕೇಳದಲ್ಲಿ ನಿನ್ನ ಆಶೀರ್ವಾದ ನಿನಗೆ ಅದ್ಭುತವಾಗುತ್ತೆ. By hearing the word of God, you will experience ನೋಡಿ, great ಎಷ್ಟೋ things. ಜನ ಕೇಳ್ತಾರೆ, ಕೇಳಿದ್ಮೇಲೆ ಮನೆಗೆ ಹೋಗ್ಬಿಡ್ತಾರೆ. See, many believers, they hear the word of God, but they go home with emptiness. ಅಯ್ಯೋ ಸಮಸ್ಯೆ ಹಿಂಗೆ ಇದೆಯಲ್ಲ, For them, the problem is more bigger than God. ಅಲ್ವಾ, ಅಯ್ಯೋ ನನಗೇನು ಸಮಸ್ಯೆ ಇದ್ದಾಗಿದೆ, ನನ್ನ ಯಾವುದು ಪೋಸ್ಟ್ ಬರಲಿಲ್ಲ, ಪ್ರಮೋಷನ್ ಬರಲಿಲ್ಲ ಅಂತ ಇದೆಲ್ಲ ಸತ್ಯದ ಬದರ ಅಂತ They go ಹೇಳ್ತಾರೆ. to church with excitement, but when they go back home, they again worry about their problem and health. ಇದೆಲ್ಲ ನಿಜ ಬದ, ನನ್ನ ಜೀವನದಲ್ಲಿ ಇದೆಲ್ಲ ನೋಡ್ತಾ ಇದ್ದೀನಿ, ಖಂಡಿತ ಇದೆಲ್ಲ ನಿಜ ಬದರದು. Yes, many believers say, I've got a lot of problem in my life. ಅದು ನಿಜ, ಆದ್ರೆ ಅದು ಸತ್ಯ ಅಲ್ಲ. But that is true, but that is not so true. That is real, but that is not truth. It is real, but it is not the truth. The truth is here. The truth is in the word of God. ಸತ್ಯ ಇಲ್ಲಿದೆ. The truth is in the God's Hallelujah. word. ಸತ್ಯ ಇರುತ್ತೆ, ನಿನ್ನ ಮೇಜಿನ ಮೇಲೆ ಎಣ್ಣೆ ನೀರುಗಳು ಕೊರತೆ ಆಗಲ್ಲ. Amen. The Hallelujah. truth and the word of God says there will be no lacking of food and water. ರಿಯಲ್ ನಿಜ ಅಂದ್ರೆ ಏನು, ನಿನ್ನ ಲೈಫಲ್ಲಿ ಅನ್ನ ಇರ್ತಿಲ್ಲ, ವಸ್ತುಗಳು ಬರ್ತಾ ಇಲ್ಲ, ರೇಷನ್ ಬರ್ತಾ ಇಲ್ಲ, ಅದು ನಿಜ, ನಿನ್ ಕಣ್ಣು ಕಾಣ್ತಾ ಇದೆ. Real life, you see, yes, there are not things happening, no food, no ration. ಅದಕ್ಕೆ ಮ್ಯಾನ್ಯಲ್ ಈ ಪುಸ್ತಕ ಯಾಕೆ ನಿಮ್ಗೆ ಕೊಡಲ್ಪಟ್ಟಿದ್ದಾರೆ ಅಂದ್ರೆ, ಇದನ್ನು ಓದಿ ಅದನ್ನ ನೀನು ರಿಯಲ್ ಅದನ್ನ ಟ್ರೂ ಆಗಿ ಮಾಡ್ಬೇಕಂತ ಹೇಳಿ. That's why God has given you the manual called the Bible. He wants you to read, experience, establish your heart and get things which has not been done. ಕರ್ತನ ಧರ್ಮಶಾಸ್ತ್ರದಲ್ಲಿ ಹಗಲು ಇರುಳು ಅದರಲ್ಲಿ ಆನಂದ ಪಟ್ಟು ಅದನ್ನೇ ಧ್ಯಾನಿಸುವ ಮನುಷ್ಯ ಭಾಗ್ಯ. The Bible says he who meditates the word day and night, he shall be like a tree planted by the streams of water. ಹೇಳಿ, ಕರ್ತನ ಧರ್ಮಶಾಸ್ತ್ರವನ್ನ ಕರ್ತನ ಧರ್ಮಶಾಸ್ತ್ರವನ್ನು ಆನಂದ ಪಟ್ಟು ಅದನ್ನೇ ಹಗಲು ಇರುಳು ಧ್ಯಾನಿಸುವ ಮನುಷ್ಯನು ಭಾಗ್ಯವಂತನು. ಹೇಳಿ, 3 ಬಾರಿ ಹೇಳಿ, ಭಾಗ್ಯವಂತನು. ಆಗ ನಮ್ಮನ್ನ ಭಾಗ್ಯವಾದ ಆಶೀರ್ವಾದಕ್ಕೆ ನಮ್ಮನ್ನ ಕರೆದಿದ್ದಾರೆ. See, God wants you to give righteous blessings to you. ಈ ಆಮಂತ್ರಣ ಯಾಕೆ? why this invitation has given? Because you have to inherit and enjoy the blessing of God. God is inviting you so that you as a son and daughter must experience God's The blessing. invitation has been given to you. Already he has invited you. ಹೇಗೆ ಒಂದು ಮದುವೆಗೆ ಹೋದ್ರೆ ಒಂದು ಮನೆಗೆ ಹೋಗ್ಬಿಟ್ಟು ಒಂದು ಲೆಟರ್ ಕೊಟ್ಟು ಬರ್ತಾರಲ್ಲಿ, Just like how you go to a house, your neighbors or family's house, to invite some people to the wedding. ವೆಡ್ಡಿಂಗ್ ಕಾರ್ಡ್ ಕೊಟ್ಟು ಬರ್ತೀವಿ. We go to their house, give them a wedding card. ಆ ಕಾರ್ಡ್ ಕೊಟ್ಟಿದ ತಕ್ಷಣ ಅದು ಏನು ಸಾಂಕೇತಿಕ ಗುರುತಂದ್ರೆ, ಮದುವೆ ಮನೆಗೆ ಬಂದ್ರೆ ನಿಮಗೆ ಫ್ರೀ ಊಟ, ಫ್ರೀ ವೆಲ್ಕಮ್, ಎಲ್ಲದರಲ್ಲಿ ನಿಮಗೆ ಆನರ್ ಇರುತ್ತೆ ಅಲ್ಲಿ That ಅಂತ. card symbolizes that you're most welcome to come to the wedding, not only to come there, but you're welcome to eat and drink and dance and enjoy. ಅದೇ ರೀತಿ ದೇವರ ಮನೆಯಲ್ಲಿ ಕೂಡ ದೇವರು ನಿಮಗೆ ಆಮಂತ್ರಣ ಮಾಡಿದ್ದಾರೆ. That's how exactly God has already invited you to come to his glory. ಆ ಲೆಟರ್ ನಿಮ್ಗೆ ಇರಬೇಕು, ಆ ಕಾರ್ಡ್ ನಿಮ್ಗೆ, ದಟ್ ಇಸ್ But ಐಡೆಂಟಿಫಿಕೇಶನ್ you ಕಾರ್ಡ್. must have that card permanently fixed with you. ಆ ಕಾರ್ಡ್ ಏನು ನಿಮಗೆ ಕೊಟ್ಟಂತ ರಕ್ಷಣೆ ಮಕ್ಕಳೇ. That card is Hallelujah. called the salvation. ಆ ರಕ್ಷಣೆ ಅನ್ನುವಂತ ಕಾರ್ಡ್ ನಿಮ್ ಕೈಲಿದ್ರೆ ಕರ್ತನ ಹೇಳ್ತಾನೆ ಎಲ್ಲವೂ ನಿಮ್ಗೆ ಆಶೀರ್ವಾದ. If the Amen. card of Hallelujah. salvation is with you, everywhere you go blessing will come. ಕರ್ತನ ವಾಕ್ಯ ಹೇಳುತ್ತೆ, ಅವನು ನನ್ನ ನಾಮನ್ನು ಅರಿತವನಾಗಿರುವುದರಿಂದ ನಾನು ಅವನು ಉದ್ಧರಿಸಿ ರಕ್ಷಿಸುವೆನು. So God Hallelujah. says, because he loves me, I have set him on high. ಅವನನ್ನ ನಾಮನ್ನು ಅರಿತು ನನ್ನನ್ನು ಪ್ರೀತಿ ಮಾಡೋನಾಗಿರೋದ್ರಿಂದ ಅವನನ್ನ ಆಶೀರ್ವಾದ ಮಾಡ್ತಾನೆ. Because he knows my name, I will set him free when he calls me in the days. ಆಗ ದೇವರು ಹೇಳ್ತಾರೆ, ಆ ನಮ್ಮ ಕಿವಿಗಳನ್ನ ಕರ್ತನ ಕಡೆಗೆ ನಾವು God ತೆಗೆದುಕೊಳ್ಳಬೇಕು. says, give attention to my word. ಯೋಬನ ಪುಸ್ತಕ 36ನೇ ಅಧ್ಯಾಯ 10ನೇ ವಾಕ್ಯ ನಿಮಗೆ ಕೊಟ್ಟಂತ ವಾಗ್ದಾನದ ವಚನ ಅದು. ದೇವರಿಗೆ ಸ್ತೋತ್ರ. ಇದಲ್ಲದೆ ಶಿಕ್ಷಣವನ್ನು ಕೇಳುವಂತೆ ನಾನು ಅವರ ಕಿವಿಗಳನ್ನು ತೆರೆದು ಅಧರ್ಮವನ್ನು ಬಿಟ್ಟು ಬಿಡಬೇಕೆಂದು ಅವರಿಗೆ ಆಜ್ಞಾಪಿಸುವೆನು. Job chapter 36 verses 10. He openeth also their ear to instruction and command that they return from iniquity. ಶಿಕ್ಷಣವನ್ನು ಕೇಳುವಂತೆ ಅವರ ಕಿವಿಗಳನ್ನು ತೆರೆದು, ಹೇಳಿ, ಶಿಕ್ಷಣವನ್ನು ಕೇಳುವಂತೆ ಅವರ ಕಿವಿಗಳನ್ನು ತೆರೆದು ಕೆಟ್ಟತನಗಳನ್ನ ಸುಳ್ಳುಗಳನ್ನ ಸೋಮಾರಿತನಗಳನ್ನ ಅಸಹ್ಯವಾದ ಕಾರ್ಯಗಳನ್ನ ಬಿಟ್ಟು ಬಿಡಬೇಕೆಂದು ನಾನು ಅವರಿಗೆ ಆಜ್ಞಾಪಿಸುತ್ತೇನೆ. ದೇವರ ವಾಕ್ಯ ಯಾವುದಕ್ಕಾಗಿ ಇಡಲ್ಪಟ್ಟಿದೆ ನಮಗೆ? Why is the God's word being set? ಕೆಟ್ಟದನ್ನ ತ್ಯಜಿಸಿ ಒಳ್ಳೆಯದನ್ನ ಬಿಗಿಯಾಗಿ ಹಿಡ್ಕೋಬೇಕು. So that you leave the bad things and grip on the good things. ಪಾಪದ ಸಂಬಳ ಮರಣ, ಪಾಪ ಮಾಡೋನು ಪಾಪಕ್ಕೆ Bible ದಾಸನಾಗಿದ್ದಾನೆ. says the wages of sin is death.
ಆಗ ಪಾಪವನ್ನು ಮಾಡೋನು ಪಾಪಕ್ಕೆ And ದಾಸನಾಗಿದ್ದಾನೆ. those who sin will become the slave of sin. ಆಗ ನಾವು ಪಾಪಕ್ಕೆ ವಿರೋಧವಾಗಿ ಪಾಪವನ್ನು ತ್ಯಜಿಸಿ ಹೊರಗಡೆ ಬರಬೇಕಂದ್ರೆ ದೇವರ ವಾಕ್ಯನ So ಆಲಿಸಬೇಕು. if you have to come out of sin, then your word, your ear should be attended to the God's word. ಅವ್ರು ಹೇಳ್ತಾರೆ ನಾನೇ ಅವ್ರ ಕಿವಿ ತೆರಿತೀನಿ ಅಂತ God ಹೇಳ್ತಾರೆ. says, I myself will open your ear. ನಿನ್ ಕಿವಿ ಮುಚ್ಕೊಂಡು ಬರೋಲ್ಲ ಅವ್ರು ತೆರಿತೀನಿ ಅಂತ. No matter how Hallelujah. strongly you have closed your ear, I'm going to open it. ಅಲ್ವಾ ದೇವ್ರಿಗೆ ಗೊತ್ತು ಹೆಂಗ್ ಓಪನ್ ಮಾಡ್ಬೇಕಂತ Because ಹೇಳಿ. God knows how to open your ear. ಅಲ್ವಾ ಮಗು ಊಟ ಮಾಡೋದು ಹೆಂಗ್ ತಾಯಿ ಚೆನ್ನಾಗಿ ಗೊತ್ತು ಹೆಂಗ್ ಊಟ ತಿನ್ನಿಸ್ಬೇಕಂತ The ಹೇಳಿ. mother knows how to feed the baby well. ಅಲ್ವಾ ಹೆಂಗ್ ಮಾಡ್ತಾರೆ? How does the mother feed it? ಮೂಗ್ನ ಗಟ್ಟಿ ಹಿಡ್ಕೊಂಡ್ಬಿಡ್ತಾರೆ. She will press on the nose. ಪ್ರಸಾನ ಅಲ್ಲ ಮೂಗ್ ಗಟ್ಟಿ She ಹಿಡ್ಕೊಂಡ್ಬಿಡ್ತಾರೆ. will press the nose tightly. ಮೂಗ್ ಗಟ್ಟಿ ಹಿಡಿದಷ್ಟು ಉಸಿರಿಗೆ ಬಾಯಿ ಅಂಬ ಅಂತ ಬಾಯಿ ತೆಗಿತಾರೆ. Automatically the mouth will open to breathe. ಲಪಕ್ಕಂತ ಊಟ ಹಾಕ್ತಾರೆ. Finally she will feed the baby. ದೇವರ ಗೊತ್ತು ನನ್ನ ಮಕ್ಕಳಿಗೆ ಹೇಗೆ ವಾಕ್ಯಕ್ಕೆ ನೀ ಕಿವಿ ಕೊಡ್ಬೇಕಂತ ಹೇಳಿ. That's how God knows how to make you to hear the God's word. ನೀವು ಅಧರ್ಮವನ್ನು ಬಿಟ್ಟು ಬಿಡಬೇಕಂತ ಹೇಳಿ. So he wants you to come out of ನಿಮಗೆ injustice. ಕಮಾಂಡ್ ಮಾಡ್ತಾರೆ, ಆಜ್ಞಾಪನೆ ಮಾಡ್ತಾರೆ ಅವರು. He's commanding you to return from iniquity. ಆಗ ದೇವರು ವಾಕ್ಯಳತೆ ನೀವು ಕರ್ತನ ವಾಕ್ಯವನ್ನು ಒಪ್ಪಿಕೊಂಡು ನೀವು ಬಿಡುವುದಾದರೆ ನೀವು ದೇಶದ ಎಲ್ಲಾ ಸಮ್ಮತಗಳನ್ನ He ಅನುಭವಿಸ್ತೀರ. says if you're willing and obedient, you will see the great blessings of this ಆಗ nation. ನಾವು ನೋಡಿ ಕೇಳೋದಿಲ್ಲ ಇವತ್ತು. See, believers, sad part, they don't want to listen to God's word. ಇಲ್ಲಿ ಬಂದಿದ್ದೀವಿ, ವಾಕ್ಯ ಎಲ್ಲ ಚೆನ್ನಾಗಿ ಕೇಳ್ತಾ ಇದೀವಿ. We come here, we sit here, we listen to the word. ಆದ್ರೆ ಮನೆಗೆ ಹೋದ್ಮೇಲೆ ನಮ್ಮದೇ ಆದ ಪ್ರಪಂಚದಲ್ಲಿ ನಾವು But when we ಮುಳುಗ್ತೀವಿ. go back to home, we again sunk in the same problem. ನನ್ನ ಪ್ರಿಯ ಮಕ್ಕಳೇ, ಆ ಪಾಪದ ಕೃತ್ಯದಲ್ಲಿ ನಾವು ಬೀಳಬಾರದು. We should not go and fall into the trap of the sin. ದೇವರು ಅದಕ್ಕೆ ತದ್ವಿರುದ್ಧವಾಗಿ ನಮಗೆ ಆಶೀರ್ವಾದದ ದಾರಿನ ಇಟ್ಟಿದ್ದಾರೆ. God has kept you ways to bless you. ನಾನು ಒಳ್ಳೆಯವನಾಗಿರ್ಬೇಕು, ಒಳ್ಳೆ ಕಾರ್ಯ ಮಾತಾಡಬೇಕು, ಒಳ್ಳೆ ಕಾರ್ಯಗಳು ಜನರೊಂದಿಗೆ ಸೇರ್ಬೇಕು ಅನ್ನುವಂತ ನಿಮ್ಮ ಮನಸ್ಸು ನಿಮಗೆ ದೃಷ್ಟಿ ಆಗ್ಬೇಕು. Do good things, do good favors, have a righteous life, have a righteous mind. ಆ ರೀತಿಯಾದ ಮನಸ್ಸು ನಿಮ್ಗೆ ಇದ್ರೆ ಮಾತ್ರ ಅಲ್ಲಿ ದೇವರು ಕೆಲಸ If ಮಾಡ್ತಾರೆ. you have that kind of a mind, God also has a mind to bless you. ಅಪ್ಪ ಹೇಳ್ತಾರೆ, ಶಿಕ್ಷಣವನ್ನ ಕೇಳುವಂತೆ ನಿಮ್ಮ ಕಿವಿಗಳನ್ನ ತೆರೆದು ಅಧರ್ಮವನ್ನು ಬಿಟ್ಟೇ ಬಿಡಬೇಕೆಂದು ಆಜ್ಞಾಪಿಸುತ್ತಾನೆ. God says, I'm going to open your ear to the instruction and command you so that you return from iniquity. ಹನ್ನೊಂದನೇ ವಾಕ್ಯ ಹೇಳುತ್ತೆ, ಅವರು ಅದನ್ನ ಕೇಳಿ ಆತನನ್ನು ಸೇವಿಸಿದರೆ. The 11th verse is very beautiful. It says, if you hear and serve him, ಅವರು ಕೇಳಿ ಅದನ್ನ ಸೇವಿಸಿದರೆ. if you hear and save him, ಬೀಡಿ ಕುಡಿಬೇಡ ಅಂತ ಬರೆಯಲ್ಪಡುತ್ತೆ, See, in the- ಕದಿಯಬೇಡ ಅಂತ ಬರೆಯಲ್ಪಟ್ಟಿದೆ. ನೀ ಅದನ್ನು ಕೇಳಿ ಅದನ್ನು ಸೇವಿಸಿದರೆ ಆಶೀರ್ವಾದ. see, it says, don't smoke, don't drink. If you do that, there is a blessing. Amen. ಅಲ್ವಾ? ಕದಿಯಬೇಡ, ಸುಳ್ಳು ಸಾಕ್ಷಿ ಹೇಳ್ಬೇಡ, ವಾಕ್ಯ ಹೇಳುತ್ತೆ. The Bible ನೀನು ಅದನ್ನ says- ಕೇಳಿ ಅದನ್ನ ಪ್ರಕಾರ ನೀನು ನಡೆದು ಬಿಟ್ರೆ ಆಶೀರ್ವಾದ ಆರಂಭ Bible ಆಗುತ್ತೆ. Amen. says, Hallelujah. don't murder, don't steal. If you do according to that, there is a blessing. ಅದಕ್ಕೆ ಹೇಳುತ್ತೆ, ಅವರು ಅದನ್ನ ಕೇಳಿ ಆತನನ್ನು ಸೇವಿಸಿದ್ದಾರೆ. So it says, if you hear and serve him, ಕದಿಯಬೇಡ ಅಂತ ಹೇಳಿದವರು ಯಾರು? ದೇವರು. Who said- ಆ ವಾಕ್ಯನ ಕೇಳಿದ ದೇವರಿಗೆ ನೀವು ಸೇವಿಸಬೇಕಲ್ಲಿ. God says, don't steal. And if you accept that without being without stealing, there is a blessing to you. ಆಗ ಕಟ್ಲೆ ಕೊಟ್ಟವನು ಯಾರು? ಅದು ದೇವರು. ಆ ದೇವರಿಗೆ ನಾವು ಆರಾಧನೆ ಮಾಡಬೇಕು. So we should worship God to whom the commandment is being given. ದೇವರು ವಾಕ್ಯ ಹೇಳುತ್ತೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ಎಲ್ಲವದಲ್ಲೂ ಕೂಡ ನಾವು ಸ್ವೇಚ್ಛಾಚಾರಾಗಿ ಜೀವಿಸದೆ ಆತನ ಚಿತ್ತಕ್ಕೆ ಅನುಭವವಾಗಿ ಪರಲೋಕ ಭಾವನ ಅನುಸರಿಸಿದ್ರೆ ನಾವು ಕರ್ತನ ಚಿತ್ತದಲ್ಲಿ ಬರ್ತೇವೆ. See, when we don't fall to the prey of the sins of this world, God says, I'm going to bless you because you have a righteous life. ಅದನ್ನು ಕೇಳಿ ಸೇವಿಸಿದರೆ, If you hear and then go according to it, ದೇವರು ಹೇಳ್ತಾರೆ, ಅವರ ದಿನಗಳನ್ನ ನಾನು ಸುಖದಲ್ಲಿಯೋ ವರ್ಷಗಳನ್ನ ಸಂತೋಷದಲ್ಲಿ ಕಳೆಯುವಂತೆ see ಮಾಡ್ತೀನಿ. the blessing that God has. He says, I will make them spend their days in prosperity and their years in pleasures. ಅವರ ದಿನಗಳನ್ನ ಸುಖದಲ್ಲಿ ಹೇಳಿ, ಅವರ ದಿನಗಳನ್ನ ಸುಖದಲ್ಲಿಯೂ ವರ್ಷಗಳನ್ನ ಆನಂದದಲ್ಲಿಯೂ ಸಂತೋಷದಲ್ಲಿ ಕಳೆಯುವಂತೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ನಾನು ಮಾಡುವೆನು. Look at that. He says, I'm going to make you spend your days in full of prosperity and your years in pleasures. ದಿನಗಳು ಸುಖದಲ್ಲಿ ಕಳೀತಾ ಇದೀವಾ? So today, are you spending your days in prosperity? ವಾರಗಳ ಸುಖದಲ್ಲಿ ಕಳೀತಾ ಇದೀವಾ? Is your week in prosperity? ತಿಂಗಳುಗಳನ್ನ ಸುಖದಲ್ಲಿ ಕಳೀತಾ Is your ಇದೀವಾ? months with prosperity? ನನ್ನ ಪ್ರಿಯ ಮಗಳ ಒಂದೊಂದು ದಿನ ಕೂಡ ಕೆಲವರಿಗೆ ನರಕ ಇರುತ್ತೆ. Every day is a day of turmoil for so many. ಒಂದೊಂದು ನರಕ, ದೇ ಹ್ಯಾವಿಂಗ್ ಎ ಹೆಲ್. Every day they're experiencing hell kind of experience. ಒಂದೊಂದು ದಿನ ಒಂದೊಂದು ಕೇಡು ಬರ್ತಾ ಇರುತ್ತೆ. Every day there is a bad news coming. ಒಂದೊಂದು ದಿನ ಒಂದೊಂದು ರೀತಿ ದುರ್ಘಟನೆಗಳು ಆಗ್ತಾ Every day there are so many incidents happening. ನೆನ್ನೆ ನೋಡಿ ವಾಷಿಂಗ್ಟನ್ ಡಿ ಸಿ ಅಲ್ಲಿ ಏರೋಪ್ಲೇನ್ ಕ್ರಾಶ್ ಆಗಿದೆ. See, in the Washington we saw how the helicopters have been crashed. ಹೆಲಿಕಾಪ್ಟರ್ ಬಂದು ಪ್ಯಾಸೆಂಜರ್ ಏರೋಪ್ಲೇನ್ ಗೆ ಹೊಡೆದಿದೆ. Helicopter came and rammed an airplane. ಆ ನೀರು ಬಂದು ನದಿ ಬಂದು -7 ಡಿಗ್ರಿ 8 ಡಿಗ್ರಿ ಸ್ನೋ ಇದೆ The ನೋಡಿ. water was -7 degree of snow. ಆ ಇಡೀ ನದಿನೇ ಸ್ನೋ ಆಗಿದೆ. The entire river was filled with snow. ಅಷ್ಟು ಜನ ಸಮುದ್ರದೊಳಗೆ ಆ ನದಿಯೊಳಗೆ ಮುಳುಗಿದ್ದಾರೆ. All the people have sunk into the river. ಎಷ್ಟು ಜನ ಸತ್ರು ನಮ್ಗೆ ಗೊತ್ತಿಲ್ಲ.
ಗೊತ್ತಿಲ್ಲ. Till they're not able to calculate how many people have passed away. ಎಂತೆಂತ ಕೇಡುಗಳು ಆಗ್ತಾ ಇದೆ. Look at the kind of accidents. ಎಂತೆಂತ ದುಷ್ಟ ಆತ್ಮಗಳು ಕಾರ್ಯ ಮಾಡ್ತಾ Look at ಇದೆ. the kind how the devil is working. ಯಾಕಪ್ಪ ಈ ದಿನ ಬಂತು, ಯಾಕಪ್ಪ ಈ ವಾರ ಬಂತು ನನಗೆ Some ಅಂತ ಹೇಳಿ people ಕಣ್ಣೀರು say, ಹಾಕ್ತೀರಾ? why has the day come? Why has this month come? ಯಾಕೆ ನಾಳೆ ಬರುತ್ತೆ ಅಂತ ಹೇಳಿ ಎಷ್ಟೋ ಜನ ಕಣ್ಣೀರು Some people ಹಾಕ್ತಾರೆ. are afraid of tomorrow ಯಾಕಂದ್ರೆ ಹಣ ಇಲ್ಲ, because they don't have money, ಅಸೆಟ್ ಇಲ್ಲ, don't have wealth, ಕೃಪೆ ಇಲ್ಲ, don't have grace, ಆರೋಗ್ಯ ಇಲ್ಲ, don't have health, ಸಮಾಧಾನ ಇಲ್ಲ, don't have peace, ಒಂಟಿತನ, they have loneliness, ಮಕ್ಕಳಿಲ್ಲ, no children, ಒಂದು ಬಂಜೆತನ, they have been barren, ಕಣ್ಣೀರು, they have tears, ಎಲ್ಲ ನೋವುಗಳು, they have got pain. ಇವೆಲ್ಲ ತಂದು ಸೈತಾನ ಹಾಕಿಟ್ಟಿದ್ದಾನ ಅವ್ರನ್ನ. All these bundle of packages been poured on them. ಅಪ್ಪ ಹೇಳ್ತಾನೆ, ನಿನ್ಗೆ ಅದು ಬೇಕಾ ಇಲ್ಲ ಇದು ಬೇಕಾ God ಅಂತ says, ಕೇಳ್ತಾನೆ. choose whether you want this or my word. ಅಪ್ಪ ಹೇಳ್ತಾನೆ, ನೀನ್ ನನ್ನ ಮಾತುಗಳನ್ನ ಕರೆಕ್ಟ್ ಆಗಿ ಕೇಳಿದ್ರೆ God says, if you hear me diligently, ಎವ್ರಿ ಡೇ ಇಸ್ ಎ ಜಾಯ್ಫುಲ್ every Amen. day will be Hallelujah. filled with joy. ಒಂದೊಂದು ದಿನ ನೀವು ಸಂತೋಷದಲ್ಲಿ Every day you will experience God's joy. ಸುಖ ಹುಡ್ಕೊಂಡ್ ಬರುತ್ತೆ ನಿಮಗೆ, Joy will come in search of you. ಸಂತೋಷ ಹುಡ್ಕೊಂಡ್ ಬರುತ್ತೆ, Pleasure will come in search of you. ವರ್ಷವೆಲ್ಲ ನೀವು ಸಂತೋಷದಲ್ಲಿ ಇರ್ತೀರಾ, The whole year you will be with joy. ವರ್ಷವೆಲ್ಲ ನೀವು ಆರೋಗ್ಯದಲ್ಲಿ ಇರ್ತೀರಾ, Entire Hallelujah. year you will be healthy. ವರ್ಷವೆಲ್ಲ ನಿಮ್ಮ ಪಾಕೆಟ್ ಅಲ್ಲಿ ದುಡ್ಡು ಇರುತ್ತೆ, Entire year your money will flow. ವರ್ಷವೆಲ್ಲ ನಿಮ್ಮ ಮನೆಗೆ ಅತಿಥಿಗಳು ಬರ್ತಾ ಇರ್ತಾರೆ, Entire year Hallelujah. guests will keep coming. ವರ್ಷವೆಲ್ಲ ನಿಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಆಗ್ತಾ Entire ಇರುತ್ತೆ. year you have great Hallelujah. celebration. ನನ್ನ ಪ್ರಿಯ ದೇವ ಮಕ್ಕಳೇ, ಪ್ರತಿ ಒಂದು ದಿನ ಕ್ಷಣ ಅಪ್ಪ ನಿಮ್ಮ ಮನೆಯಲ್ಲಿ ಇರಕ್ಕೆ ಇಷ್ಟಪಡ್ತಾರೆ. Every day, minute and second, God wants to dwell with you in your house. ಇದೆಲ್ಲ ಯಾವಾಗ ಆಗತ್ತೆ? When does this happen? ಕಿರಣ್ ಅವರೇ, ನಾವು ಆತನ ಸೇವಿಸಿದರೆ, This Amen. happens So only when you serve God with your heart. ನಂಬಿದರೆ ಅಂತ ಆಗ್ಲಿಲ್ಲ. Not just by believing in ಕ್ರಿಶ್ಚಿಯನ್ಸ್ God. ನಂಬ್ತಾರೆ, See, the sad part is we Christians, we believe in God. ಬಟ್ ಆರ್ ದೇ ಸರ್ವ್ But ಗಾಡ್? are they serving God? ದಟ್ ಇಸ್ ವೆರಿ That is most important. ಎಲ್ಲರಿಗೂ ಗೊತ್ತು ನಾನು ಯಾವ ಕುಲದವನು, ನಾನು ಯಾವ ಧರ್ಮಕ್ಕೆ ಸೇರಿದವನು ಅಂತ All ಹೇಳಿ. know what religion I belong to. ನನ್ನ ಬೇಸಿಕ್ ಫೇತ್ ಫಂಡಮೆಂಟಲ್ ಏನಂತ ಎಷ್ಟೋ ಕ್ರೈಸ್ತರಿಗೆ ಗೊತ್ತು. So many know what is the fundament of Christianity. ಆದ್ರೆ ಆ ಕರ್ತನ ನೀವು ಸೇವಿಸ್ತಾ ಇದ್ದೀರಾ? But are you serving God? ಯೋಬ ಸೇವಿಸ್ತಾ ಮಕ್ಕಳೇ, Job was serving God. ದೇವರ ರಾಜ್ಯಕ್ಕಾಗಿ He ನಿಂತ್ಕೊಂಡ, stood for the gospel of God. ಲೋಕದ ಒತ್ತು ವೇಷಗಳನ್ನ ಅವನು ಹಾಕ್ಲಿಲ್ಲ. He fell to the prey of the sin of this world. ನನ್ನ ಪ್ರಿಯ ಮಕ್ಕಳೇ, ಇಡೀ ಮೂಡಣ ದೇಶದಲ್ಲೇ ಬಹಳ ಸಿರಿವಂತನಾದ He was one ಮನುಷ್ಯನಾಗಿದ್ದ. of the most richest guy in the town. 10 ಮಕ್ಕಳಿತ್ತು ಅವನಿಗೆ, He had 10 children, 7 ಗಂಡು ಮಕ್ಕಳು 3 ಹೆಣ್ಣು ಮಕ್ಕಳು, 7 sons and 3 daughters. 7,000 ಕುರಿಗಳಿತ್ತು, He had 7,000 lambs, 3,000 ಒಂಟೆಗಳಿತ್ತು, 3,000 camels, 1,000 ಹೆಣ್ಣು ಕತ್ತೆಗಳು, 1,000 ಗಂಡು ಕತ್ತೆಗಳು. 1,000 she asses and 1,000 donkeys. ಅವಾಗ ಎಷ್ಟು ಜನ ಕೆಲಸದವರು ಇದ್ರು? Then imagine how many laborers he ನಾನು had. ಹೇಳಿಸ್ತೇನೆ, 15,000ಗಿಂತ ಜನ ಜಾಸ್ತಿ Maybe he had ಇರ್ತಾರೆ. more than 15,000 servants in his ಯಾಕಂದ್ರೆ house. ಒಂದು ಒಂಟೆ ತೊಳೆಯಕ್ಕೆ 4 ಜನ ಬೇಕು. Because we need 4 laborers to wash a camel. ಒಂದು ಜನಕ್ಕೆ 4 ಜನ, ಒಂದು ಒಂಟೆಗೆ 4 ಜನ ಅಂದ್ರೆ 3,000 ಒಂಟೆಗೆ ಎಷ್ಟಾಯ್ತು? Just imagine for 3,000 camels, how many laborers they had? 12,000 ಅದೇ ಆಗೋಯ್ತು. 12,000 laborers. ಅವನ ಮನೆನೇ ಒಂದು ಛತ್ರ ಇದ್ದಂಗಿತ್ತು. Maybe his house was just like a small town. ಅವನ ಮನೆನೇ ಒಂದು ಕನ್ವೆನ್ಷನ್ ಹಾಲ್ Maybe ಇದ್ದಂಗಿತ್ತು. his house was like a convention ಅವನ center. ಇಡೀ ಊರೇ ಅವನಿಗೆ ಬಂಗಲ The ಇದ್ದಂಗಿತ್ತು. entire town, maybe it was like a bungalow for him. ಹಾಲು ಬರ್ತಾ ಇತ್ತು, ತುಪ್ಪ ಬರ್ತಾ ಇತ್ತು, ನೀರು ಬರ್ತಾ ಇತ್ತು, ಮಾಂಸ ಬರ್ತಾ ಇತ್ತು, ಕೋಳಿ ಬರ್ತಾ ಇತ್ತು. Milk and butter and honey, everything and flesh was flowing in ಅವನು his ಹೇಳ್ತಾನೆ, house. ಮೈ ಫೀಟ್ ವಾಸ್ ಜಸ್ಟ್ ಡಿಪ್ಪಿಂಗ್ ಇನ್ ದ ಮಿಲ್ಕ್ ಅಂತ He ಹೇಳ್ತಾನೆ. says, my feet was dipping in the milk. ಹಾಲಲ್ಲಿ ನನ್ನ ಕಾಲುಗಳು ಮುಳುಗಿತ್ತು. My feet was dipped in the milk. ಯಾಕಂದ್ರೆ ಅವನ ದಿನಗಳನ್ನ ದೇವರು ಸುಖದಲ್ಲಿ ತಗೊಂಡು, God Amen. made Hallelujah. his days be filled with prosperity. ಒಂದೊಂದು ದಿನ ನೀವು ಸುಖದಲ್ಲಿ ಇರ್ಬೇಕನ್ನೋದೇ ದೇವರು God ಇಷ್ಟಪಡ್ತಾರೆ. wants you and I to have prosperity every day. ಈ ಮಾನಸಿಕ ಕಿಂಡ್ರಾಗಿರ್ಬೇಕು, ಕಷ್ಟದಲ್ಲಿರ್ಬೇಕು, ದುಃಖದಲ್ಲಿರ್ಬೇಕು ಅನ್ನೋ ದಟ್ಸ್ ನಾಟ್ ದ God doesn't want you to have a very depressed life, a saddest life filled with problems. ನೀವು ಸಾಲದಲ್ಲಿರ್ಬೇಕು, ಕಣ್ಣಲ್ಲಿ ದುಃಖ ಪಡ್ಕೊಂಡು ವೇದನೆ ಒಳಗೆ ಇರಬೇಕು. ದೇವ್ರು ಯಾವತ್ತೂ God ಇಷ್ಟಪಡೋದಿಲ್ಲ. doesn't want you to be crying all the day asking for God for ಆಗ help. ನೀವು ಕೇಳ್ಬೋದು, ಆಗ ನಾನು ಈ ತರ ಇದೀನಲ್ಲ ಬದ, ನನ್ನ ಪರಿಸ್ಥಿತಿ ಏನಿದು? Then you might ask, why am I going through so many problems in my life? ಯಾಕೆ ಈ ರೀತಿಯಾದ ಕಾರ್ಯದಲ್ಲಿ ನಾನು ಹೋಗ್ತಾ ಇದ್ದೀನಿ? Why am I sunk with so much of problem and depth? ಮನಪೂರ್ವಕವಾಗಿ ಕರ್ತನ It's ಸೇವೆ because you're not serving God righteously. ಆತನ ಮಾತುಗಳಿಗೆ ಕರೆಕ್ಟ್ ಆಗಿ ಕಿವಿ You're ಕೊಟ್ಟಿಲ್ಲ. not hearkening to the word of God ಹಗಲು righteously. ಇರುಳು ಆತನ ವಾಕ್ಯನ ಧ್ಯಾನ Day and ಮಾಡ್ತಿಲ್ಲ. night you have So, forgotten to hallelujah. read the Bible. ಆತನ ವಾಕ್ಯದಲ್ಲಿ ಧ್ಯಾನ ಮಾಡಿ ಅದರಲ್ಲಿ ಸಂತೋಷ ಪಡ್ತಾ You're ಇಲ್ಲ. not experiencing gladness by reading and praying. ಕೀರ್ತನಗಾರ ಹೇಳ್ತಾರೆ, ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು ಅದನ್ನೇ ಹಗಲು ಇರುಳು ಅಂತ ಹೇಳ್ತಾರೆ. Look at David, he says, he who Take meditates delight. the word day and night, he shall take delight in the Lord. ಅಲ್ವಾ? He who takes the delight in the law of the Lord and meditate it day and night, he shall be the tree which planted by the streams of the water. ನೀರಿನ ಕಾಲುವೆಗಳ ಬಳಿಯಲ್ಲಿ
ಬೆಳೆದಿರೋ ಮರದ Meditate the God's word day and night. He says you will be like a tree that is planted by the streams of water. ಸೊ ವೇರ್ ಇಸ್ ಯುವರ್ ಡಿಲೈಟ್ So where is your delight today? ಯು ಆರ್ ಡಿಲೈಟಿಂಗ್ ಇನ್ ವೈಫ್ ಆರ್ ಅನ್ ಹಸ್ಬೆಂಡ್ Are you delighting more on your wife and husband and children? ಆರ್ ಆನ್ ಯುವರ್ ಚಿಲ್ಡ್ರನ್ ನಿನ್ನ ಮಕ್ಕಳ ಮೇಲೋ ಹೆಂಡತಿ ಮೇಲೋ ಗಂಡನ ಮೇಲೆ ನಿನ್ನ ಡಿಲೈಟ್ ಹೋಗಿದ್ಯಾ ಸಂತೋಷ Or your delight is more on your family? ಅವ್ರ ವಿಷಯದಲ್ಲಿ ಆನಂದ ಪಡ್ತಿದ್ಯಾ Are you more enjoying with your family? ಯೋಬ್ ಅವ್ರ ವಿಷಯದಲ್ಲಿ ಆನಂದ ಪಡ್ಲಿಲ್ಲ Job was not delighting in the family. ಬೆಳಗಿನ ಜಾವದಲ್ಲಿ ಎದ್ದೋಳೋನು Early in the morning he used to get up. ಎದ್ದು ಏನ್ ಮಾಡೋನು ಕುರಿಗಳನ್ನ ತಂದು ಬಲಿ ಕೊಡೋನು He used to come and sacrifice the lamb. ಯಾಕೆ ಗೊತ್ತಾ ಒಂದು ವೇಳೆ ನನ್ನ ಮಕ್ಕಳು ತಪ್ಪು ಮಾಡಿರ್ಬೋದು He used to do that thinking whether my sons and daughters have committed some sin. 10 ಮಕ್ಕಳಿಗೆ 10 ಕುರಿಗಳು ತಂದು ಡೈಲಿ ಅವನು ಸ್ಲಾಟರಿಂಗ್ ಮಾಡೋನು 10 children he used to sacrifice 10 lambs. ತಂದೆ ತಾಯಿ ಕರ್ತನ ಮುಂದೆ ಪ್ರಾರ್ಥನೆ ಮಾಡ್ತಾರೆ Every day husband and wife to come and pray before the ಅದಕ್ಕೆ altar ಅವನ of God. ಜೀವನ ಸುಖದಲ್ಲಿ ಇತ್ತು ಪ್ರಿಯ That's why his life was filled with prosperity. ಅವನ ಜೀವನ ಸುಖದಲ್ಲಿ ಅಲ್ಲ ಸಂತೋಷವಾಗಿ ವರ್ಷಗಳು ಮುಳುಗಿ Not ಹೋಯ್ತು only prosperity, he experienced greater joy with God. ಅದಕ್ಕೆ ಅಪ್ಪ ಹೇಳ್ತೇನೆ ನಿಮ್ಮ ದಿನಗಳನ್ನ ಸುಖದಲ್ಲಿಯೂ ನಿಮ್ಮ ವರ್ಷಗಳನ್ನ ಸಂತೋಷದಲ್ಲಿ ಕಳೆಯುವ ಹಾಗೆ ಮಾಡ್ತೀನಿ Hallelujah. He will make you spend your days in prosperity and your years in pleasure. ನನ್ನ ಪ್ರಿಯ ದೇವ ಮಕ್ಕಳೇ ಫೆಬ್ರವರಿ ತಿಂಗಳಲ್ಲಿ ಅಪ್ಪ ಹೇಳ್ತಾರೆ ನಿಮ್ಮ ಮನೆ ನಿಮ್ಮ ಜೀವನ ನಿಮ್ಮ ಹಣಕಾಸು ನಿಮ್ಮ ಸೇವೆ ನಿಮ್ಮ ವ್ಯಾಪಾರ ಎಲ್ಲವೂ ನಿಮಗೆ ಆಶೀರ್ವಾದವಾಗಿ God ಬರುತ್ತೆ says in the month of February, your job, your ministry, Amen. your finance, So true. your family, your children, everything shall be ಹೋಗೋ uplifted. ಎಲ್ಲ ಕೆಲಸಗಳನ್ನ ದೇವರು ಬ್ಲೆಸ್ ಮಾಡ್ತೀನಿ ಅಂತ. God says, I am going to bless all the work of your ನೀವು hand. ಮಾಡಬೇಕಾಗಿರೋದು ಒಂದೇ ಒಂದು ಆತನ ಕರೆಕ್ಟ್ ಆಗಿ ಸೇವನೆ ಮಾಡಿ All that you must do is righteously serve God. ಹೆಂಗ್ ಸೇವೆ ಮಾಡಬೇಕು ಸೇವನೆ ಅಂದ್ರೆ How do you have to serve God? ಒಂದು ತಟ್ಟೆಲಿ ಊಟ ಕೊಟ್ರೆ ಹೆಂಗ್ ಸೇವನೆ If ಮಾಡ್ತೀರಾ I give you a plate full of food, how will you eat it? ಸ್ವಲ್ಪ ಅನ್ನ ತಿನ್ಬಿಟ್ಟು ತಿರ್ಗಾ ಅಲ್ಲಿ ಹೋಗಿ ಟಾಯ್ಲೆಟ್ಗೆ ಹೋಗಿ ಬಂದು ತಿರ್ಗಾ ಸ್ವಲ್ಪ ಅನ್ನ ತಿಂದು ತಿರ್ಗಾ ನಾಯಿನ ಹೋಗಿ ಮುಟ್ಬಿಟ್ಟು ತಿರ್ಗಾ ಬಂದು ಅನ್ನ ತಿಂತೀರಾ Will you eat little food, go out? Will you eat little food and go to touch the dog? No. ಊಟದ ತಟ್ಟೆ ಕೊಟ್ಟಿದ್ದಷ್ಟೇ ತಟ್ಟೆ ಬಿಟ್ಟು ಎದೊಳೋದಿಲ್ಲ ಹೊಟ್ಟೆ Once the ಬಾಕ plate is in front of you, you will not get up unless and until you finish it. ಬೈಬಲ್ ನೋಡಿದ್ರೆ ನಿದ್ರೆ ಬರುತ್ತೆ ತಟ್ಟೆ ನೋಡಿದ್ರೆ ನಿದ್ರೆ ಹೋಗುತ್ತೆ People see the Bible, they fall asleep, but they see the plate, they are not asleep at all. ಅಲ್ವಾ ತರಕಾರಿ ನೋಡಿದ್ರೆ ಮೂತಿ ಹಿಂಗಾಗತ್ತೆ ಕೋಳಿ ನೋಡಿದ್ರೆ ಮುಖ ದೊಡ್ಡದಾಗತ್ತೆ ನೋಡಿ They see any veg food, they can't eat it, but they see non-veg, they can eat it. ಅಯ್ಯಯ್ಯೋ ಅಂತ ಹೇಳ್ತಾರೆ They are so delightful in eating ಅದೇ it. ಮಾಂಸ ಅದು ಇದು ಕೊಟ್ರೆ ಮುಖನ ಎಲ್ಲ 34 If you 32 ಅಲ್ಲೂ give ಹೊರಗಡೆ them ಬಂದಿರುತ್ತೆ non-veg food, all the teeth can be seen. ಅಲ್ವಾ ಚೆನ್ನಾಗಿ ತಿನ್ಬೇಕು ಒಟ್ಟಿನಲ್ಲಿ And they want to enjoy eating that. ತಿಂಡಿ ತರ ಬೋಕಾಸುರ ತರ ಇರ್ಬೇಕು ನಾವು They eat so much and they make the tummy ಆಗ full. ಊಟ ಕೊಟ್ಟ ಏನ್ ಮಾಡ್ತೀರಾ ಕರೆಕ್ಟ್ ಆಗಿ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಳ್ತೀರಾ When we serve the food, you sit rightly near the dining ಅಲ್ವಾ table. ಮೊಬೈಲ್ ಸ್ವಿಚ್ ಆಫ್ ಮಾಡ್ತೀರಾ You switch off the phone. ಕ್ಲೀನ್ ಆಗಿ ಖರ್ಚಿ ಕೈಲಿ ಹಿಡ್ಕೊಳ್ತೀರಾ You take a handkerchief. ಕ್ಲೀನ್ ಆಗಿ ಕೂತ್ಕೊಂಡು ಯಾರು ನೋಡ್ತೀರಾ ಯಾರು ಬರಬಾರ್ದ ಆ ಕಡೆ You see that no one should come and disturb ಯಾಕೆ you ನೀವು ಒಬ್ಬರೇ ತಿನ್ಬೇಕೆ because you have to eat alone. ಅಲ್ವಾ JCB ಮಿಷಿನ್ ತರ ಹಾಕೊಂಡು ಬಕೆಟ್ ಅಲ್ಲಿ ಹಾಕೊಂಡು ತಿಂತೀರಾ You eat like a JCB mission taking mud from the ground. ಯಾರೇ ಬಂದು ಕರೆದ್ರು ಕೂಡ ಇರು ಊಟ ಮಾಡ್ತಾ ಇದೀನಿ ಅಂತೀವಿ If someone calls you, you say, don't disturb me, I'm having my lunch and ಯಾವ್ದೇ dinner. ಫೋನ್ ಕಾಲ್ ಬಂದ್ರೆ ಇಲ್ಲಮ್ಮ ಆಮೇಲೆ ಮಾಡಕ್ಕೆ ಹೇಳಿ ಊಟ ಮಾಡ್ತಾ ಇದೀನಿ Someone calls you, you say, I'm having lunch, call me later. ಆ ಊಟದ ಸಮಯ ಸೇವನೆ ಸಮಯ ಎಲ್ಲೂ ನಾವು ಹೋಗೋದಿಲ್ಲ See, during the time of meal, we respect it so much ಸೇವನೆ because we serve it. ಕರ್ತನ ಸೇವನೆ ಹೇಗಿರಬೇಕು So then how must be the serving of God? ಆ ಊಟ ತಿಂದ್ರೆ ಮತ್ತೆ ಹೊಟ್ಟೆ ಹಸಿಯತ್ರಿ See, when you eat food, you'll again go hungry. ಅದ ಕರ್ತನ ಸೇವನೆ ಮಾಡ್ತಿರಲ್ಲ But when ನಿಮ್ಮ you ದಿನಗಳು ಸುಖದಲ್ಲಿ ವರ್ಷಗಳು When you ಸಂತೋಷದಲ್ಲಿ Amen. serve Hallelujah. God, when you serve Him with all your heart, there is no hungerness in your ಆ spirit. ಕರ್ತನ ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೇ ನೀವು ಆ ಪಾದದಲ್ಲಿ ಹಿಡ್ಕೋಬೇಕು No turning left or right or behind, but trust in the Lord and hold His feet. God spoke to Joshua. God spoke to Joshua. ಜಾಶುವ ಏನ್ ಹೇಳ್ತಾನೆ ನೀ ಧರ್ಮಶಾಸ್ತ್ರವನ್ನ ಬಿಡಬೇಡ He said, don't depart from my word. ಇದನ್ನ ಬಿಟ್ಟು ಎಡಕ್ಕಾದ್ರೆ ಬಲಕ್ಕಾದ್ರೆ ತಿರುಗಬೇಡ Don't depart left or right from my ಈ word. ಧರ್ಮಶಾಸ್ತ್ರ ಯಾವಾಗ್ಲೂ ನಿನ್ನ ಬಾಯಲ್ಲಿರಲಿ Let this word be in your Hallelujah. mouth. ಇದರಲ್ಲಿ ಬರೋದ್ರಿಂದನೆಲ್ಲ ಕೈಗೊಂಡು ನಿದ್ರೆ ಮಾಡು ಅಂತ And he ಹೇಳಿ ಕೈಗೊಂಡು ನಡಿ said, do all that I've told you to do. ಇದನ್ನೆಲ್ಲ ಕೈಗೊಂಡು ನಡಿ You do it what I've told you to do. ಆಗ ನಿನ್ನ ಜೀವನದಲ್ಲಿ ಕೃತಾಗ್ತಾನ Then you shall have great success, it says. ಇವತ್ತು ನಾವು ಅದನ್ನ ಮಾಡೋದಿಲ್ಲ So today we are not doing that. ದೇವ್ರು ಹೇಳ್ತಾರೆ ಇದನ್ನ ಬಿಟ್ಟು ಎಡಕ್ಕೂ ಬಲಕ್ಕೂ ತಿರುಗದೆ ಧರ್ಮಶಾಸ್ತ್ರ ಧ್ಯಾನ ಮಾಡು ಅಂತ God says, ಹೇಳ್ತಾರೆ. don't depart from my word, but keep it in the midst of your heart. ಅದಕ್ಕೆ ಬೈಬಲ್ ನಿಮ್ಗೆ ಯಾಕೆ ಕೊಡಲ್ಪಟ್ಟಿದೆ So why has the Bible been given to every believer? ಎಂಟೈರ್ ಕ್ರಿಯೇಷನ್ ದೇವರು ತನ್ನ ಬಾಯಿ ಸೃಷ್ಟಿಯಿಂದ ಮಾಡಿದ್ರು Entire creation was created by His word. ತನ್ನ ಬಾಯಿಯ ಮಾತಿನಿಂದ ಹೇಳಿ ಹೇಳಿ He ಸೃಷ್ಟಿ ಮಾಡಿದ್ರು created by telling and telling the word. ಅಲ್ವಾ ಅದು ಡಿಕ್ರಿ ಮಾಡಿ ಡಿಕ್ಲೇರ್ ಮಾಡಿ ಎಲ್ಲಾ ಸೃಷ್ಟಿಗಳನ್ನ ಉಂಟು By ಮಾಡಿದ್ರು declaring, He created the entire universe. ಅದೆಲ್ಲ ಮಾಡಿದ್ಮೇಲೆ ಆ ವಾಕ್ಯನ ಮತ್ತೆ ನಮ್ಮ ಕೈಲಿ And ತಂದು after declaring and Amen. creating the universe,
He gave that so-called word of God into your hand. ಏನಕ್ಕೆ ಕೊಟ್ಟಿದ್ದಾರೆ? Why did he give you? ಕತ್ತಲಿರೋದನ್ನ ಬೆಳಕು ಮಾಡ್ಕೋ, So that you make the darkness to light. ಕ್ರಮ ಇಲ್ದೇ ಇರೋದನ್ನ ಕ್ರಮ ಸರಿ ಮಾಡ್ಕೋ, You make that ununiform thing to uniform. ಬರಿದಾಗಿರತಕ್ಕದನ್ನ ತುಂಬಿಸಿ ಸಮೃದ್ಧಿ So ಮಾಡ್ಕೋ. that you make the dryness into flourishing. ಬರಿದಾದ ಎಂಟಿನೆಸ್ ಅದನ್ನ ಕೇಯಾಸ್ ಇರೋದನ್ನ ಅದನ್ನ ಸಮೃದ್ಧಿ ಅಬಂಡೆನ್ಸ್ Anything ಮಾಡ್ತಾರೆ. that is dry, tell your word and make it flourish. ದೇವರ ವಾಕ್ಯ ಹೇಳುತ್ತೆ, ಭೂಮಿ ಕ್ರಮವಿಲ್ಲದೆ ಇತ್ತು, The world was ununiformed. ಆದ್ರೆ ದೇವರ ಕ್ರಮ ಇಲ್ದನ ಕ್ರಮ ಮಾಡಿದ್ರು. The God made it uniform by telling the ಭೂಮಿಯ word. ಮೇಲೆ ಕತ್ತಲೆ ತುಂಬಿತ್ತು, The earth was filled with ಆದ್ರೆ darkness. ದೇವರು ಅದನ್ನ ಹೇಳಿ ಬೆಳಕು ಉಂಟಾಗಲಿ ಅಂತ But ಹೇಳಿದ್ರು. God spoke, Amen. let there be light. Hallelujah. ನೋಡಿ, ಉಂಟಾಗಲಿ ಅಂತ ಹೇಳಿದ್ದೆ ದೇವರು ಎಲ್ಲ ಉಂಟಾಯ್ತು When he ಇವತ್ತು. said, let there be light, there was light. ತುಂಬಾ ಜನ ಏನ್ ತಿಳ್ಕೊಂಡು ಬೈಬಲ್ ಕೊಟ್ಟಿದ್ದಾರೆ, ಬೈಬಲ್ ತಗೊಂಡೋಗಿ ಆಲ್ಟರ್ ಇಟ್ಬಿಡ್ತೀನಿ, So many- ಬೈಬಲ್ ತಗೊಂಡೋಗಿ ಬಲಿಪೀಠದಲ್ಲಿ ಇಟ್ಬಿಡ್ತೀನಿ, ಬೈಬಲ್ ತಗೊಂಡೋಗಿ ಶೋಕೇಸ್ ಅಲ್ಲಿ ಇಟ್ಬಿಡ್ತೀನಿ ಅಂತ ಹೇಳ್ತಾರೆ. Sad part is many believers think that this Bible is meant to keep it in the altar, not to read. ಅದನ್ನ ಕೆಲವು ಹೇಳ್ತಾರೆ ಬೈಬಲ್ ತಗೊಂಡೋಗಿ ತಲೆದಿನ ಕೆಳಗೆ Some ಇಟ್ಕೊಂಡ್ಬಿಡ್ತೀನಿ. people, believers, keep the Bible below their pillow. ಪಿಶಾಚಿ ಬರೋದಿಲ್ಲ ಬದೆ. And they think that when you keep the Bible below the pillow, the devil will not come. ಎಡಕ್ಕೊಂದು ಬಲಕ್ಕೊಂದು ತಲೆಗೊಂದು ತಲೆ ಮೇಲೆ ಒಂದು ಬೈಬಲ್ Some ಇಟ್ಕೊಳ್ತೀನಿ people keep the Bible on their head, one on the right, one on the left. ಅಲ್ವಾ? ಹಂಗೆಲ್ಲ ಇಟ್ಕೊಂಡ್ರೆ ನನ್ನ ಲೈಫ್ ಚೆನ್ನಾಗ್ ಆಗ್ಬಿಡುತ್ತೆ. They think by doing this, the devil will not come near them. ನನ್ನ ಪ್ರಿಯ ಮಕ್ಕಳ ದೇವರು ಅದನ್ನ ತಲೆದಿನ ಕೆಳಗೆ ಇಟ್ಕೊಳ್ಳಕ್ಕೆ ಕೊಡ್ಲಿಲ್ಲ. God did not give you the Bible to keep it below your pillow. ಅದರಲ್ಲಿ ಬರೆದಿರೋದನ್ನೆಲ್ಲ ನೀ ಕೈಗೊಂಡು ನಡಿಬೇಕಂತ ಹೇಳಿ He ಕೊಟ್ಟಿದ್ದಾರೆ. gave it so that you take the word and fix it in your heart, ಬೆಳಕು ಕತ್ತಲೆಯನ್ನು ಬೆಳಕಾಗಿ ಮಾಡಿಕೋ. so that your life filled with darkness can become light. ಬರಿದಾದ ನಿನ್ನ ಜೀವನವನ್ನ ತುಂಬಿಸಿ ಆಶೀರ್ವಾದ ಹೊಂದಿಕೋ. So that by reading the Bible, every emptiness should go and flourishing come. ರೋಗದಲ್ಲಿರುವ ನಿನ್ನ ಜೀವನದಲ್ಲಿ ಆ ವಾಕ್ಯನ ಓದಿ ಆರೋಗ್ಯಕ್ಕೆ ಬಾ ನೀನು. So that you read the Bible and come to healthiness and goodness. ಇದಕ್ಕಾಗಿ ಸತ್ಯವೇದ ನಿಮ್ಗೆ ಕೊಡಲ್ಪಟ್ಟಿದೆ. That's why the Bible was given to you. ಅದಕ್ಕೆ ಅಪ್ಪ ಹೇಳ್ತಾ, ಅದನ್ನ ನೀವು ಕೇಳಿ ಸೇವಿಸಿದರೆ, ಅದನ್ನ ಏನು ಕೇಳಿದ್ರೆ ದೇವರ ವಾಕ್ಯವನ್ನ, It says, if you hear them and serve me, ಆ ವಾಕ್ಯನ ಕೇಳಿ ಅದನ್ನ ಸೇವಿಸಿದರೆ, if you hear and serve me, it says, ಆ ವಾಕ್ಯ ಡೈಲಿ ಓದ್ತಿರಲ್ಲ ಕೂತ್ಕೊಂಡು, so every day, ಅರ್ಧ ಗಂಟೆ 1 ಗಂಟೆ ಕೂತ್ಕೊಂಡು ಓದ್ತಿರಲ್ಲ, every day 1 hour, 2 hour, are you spending the Bible? ಆ 2 ಅವರ್ 3 ಅವರ್ ಓದ್ತಿ ಧ್ಯಾನ ಮಾಡ್ತಿರಲ್ಲ Are you spending time and reading the Bible? ಅಲ್ವಾ? 2 ಗಂಟೆ 3 ಗಂಟೆ ಧ್ಯಾನ ಮಾಡ್ತಾ ಇರ್ತೀರಲ್ವಾ ನೀವು? We keep reading the Bible every day. ಅಲ್ವಾ? ಆತರ ನೀವು ಮಾಡ್ಬೇಕಾಗತ್ತೆ, ನಿಮ್ ಜೀವನದಲ್ಲಿ ಆಶೀರ್ವಾದ ತಾನಾಗಿ ತೆರೆಯಲ್ಪಡುತ್ತೆ. What happens when you read? Hallelujah. Automatically blessing of God will ದೇವರು come. ಒಂದಾದ ಮೇಲೆ ಒಂದು ಮುಚ್ಚಲ್ಪಟ್ಟ ದಾರಿಗಳನ್ನ ನಿಮಗಾಗಿ ತೆರೆದು ಕೊಡ್ತಾರೆ. God will open every Hallelujah. closed doors into your life. ಇದುವರೆಗೆ ಯಾವ್ದೆಲ್ಲ ಆಗಿಲ್ಲ ಅಂತ ಹೇಳ್ತೀರಾ, ಆ ಕಾರ್ಯಗಳ ದೇವರು ನೆರವೇರಿಸ್ತಾರೆ. Whatever you said it is Hallelujah. impossible, God says, I will make it possible for you. ಈ ಹೊಸ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ದೇವರ ಒಂದು ಫೇವರ್ ಗಳನ್ನ ತಗೊಂಡು God will ನಿಲ್ಲಿಸ್ತಾರೆ. bring a mighty Hallelujah. favor into your life. ಬಲಿ ಒಂದು ಚಪ್ಪಾಳೆ ದೇವರಿಗೆ ಸ್ತೋತ್ರವಾಗಲಿ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಬಲಿ ಚಪ್ಪಾಳೆ. ನಿನ್ನಿಂದಾಗದ ಕಾರ್ಯವೊಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವೊಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ.
ಒಂದು ರಹಸ್ಯ So ಅಡಗಲ್ಪಟ್ಟಿದೆ. there is a secret in hearing God's word. ಕೇಳೋದರಲ್ಲೇ ಒಂದು ಭವಿಷ್ಯತ್ ಕಾಲ Your ಅಡಗಲ್ಪಟ್ಟಿದೆ. future is hidden in hearing the word. ಕೇಳೋದರಲ್ಲೇ ನಿಮ್ಗೊಂದು ಆಶೀರ್ವಾದ ಅದ್ಭುತವಾದ ಕಾರ್ಯ ನಿಮಗಾಗಿ There ಇಡಲ್ಪಟ್ಟಿದೆ. is a mighty blessing when you hear the word. ಅದಕ್ಕೆ ಕರೆಕ್ಟ್ ಆಗಿ ಕಿವಿ ಕೊಟ್ಟು ಕೇಳಿ So rightly serve him and listen to his word. ಅಲ್ವಾ. ಕರೆಕ್ಟ್ ಆಗಿ ನೀವು ಕೇಳಿದ್ರೆ ದೊಡ್ಡ ಆಶೀರ್ವಾದ. If you righteously serve him and hear the word, there is a great blessing. ಕೇಳಿ ವಾಕ್ಯನ ಹಂಗೆ ಬಿಡ್ಬಿಡಬಾರ್ದು. Don't listen and just reject the word. ಅದನ್ನ ಕೇಳಿದ್ಮೇಲೆ ಇದುವರೆಗೂ ಅದನ್ನ ನಡೆಯಲ್ಬೇಕಾದ್ರೆ ನಿಮ್ಮ ವಾಕ್ಯ ತಿದ್ದಲ್ಪಡಬೇಕು. So if you want your blessing to come, hear it diligent and fix it in your heart. ಚಿಕ್ಕ ಮಗುಲಿ ಹೇಳ್ಕೊಡ್ತಾರೆ 2 1s are 2 2 2s are 4 ಅಂತ ಹೇಳಿ ಅವಾಗ ಹೇಳ್ಕೊಟ್ಟಿದ್ದು ತಾತ ಆದ್ರೆ ಅದು ಹೇಳ್ತಾ ಇರತ್ತೆ. See, when the children go to the LKG schools, that was the time the timetable 2 1s are 2 is taught. And that baby, when it becomes an old man or woman, still then he can remember the ತಾತ timetable. ಬಂದು 90 ವರ್ಷ ತಾತ ಆದಾಗ ತಾತ ಮೂರ್ಲಿ 3 ಅಂತ ಹೇಳಿದೆ. ತಾತ ಹೇಳಿದೆ ಬಾಯಿ ಮುಚ್ಚು 3 3 9 ಅಂತ ಹೇಳುತ್ತೆ ತಾತ. See, even though that guy becomes a great grandpa, when the little granddaughter grandson says 3 3s are 6, the grandfather will say it is 3 3s are 9. ಅದು ಹೇಳುತ್ತೆ ಮುಟ್ಟಾಳ ನಾನು ಅವಾಗಲೇ ಕಲ್ತಾ ಇದ್ದಲ್ಲೋ. Grandfather says, I've studied 90 years back. 80 ವರ್ಷ 60 ವರ್ಷ ಮುಂಚೆನೆ ಕಾಲೇಜಲ್ಲಿ ಸ್ಕೂಲಲ್ಲಿ ಕಲ್ತ್ಕೊಂಡ್ಬಿಟ್ಟೆ 3 3ಲಿ 9 ಕಣ ಅಂತ ಹೇಳುತ್ತೆ. 80 years 85 years back I've taught in the school that 3 3s is 9. लेकिन बच्चा क्या बोलता है 3 + 3 को तो 6 बोलता है 6 But बोलता the little baby says it is 6. ता बुड्ढा बोलता है नहीं ऐसा नहीं है भैया. But the grandfather will correct the granddaughter and grandson. ऐसा नहीं है. The grandfather will correct them. 3 × 3 is 9. Says 3 × 3 is 9. ಹೆಂಗ್ ಗೊತ್ತಾಯ್ತು ತಾತಾಗೆ? How does the grandpa know it? ತಾತ ಮಗುವಿಂದನೇ ಕಲ್ತ್ಕೊಂಡ್ಬಂದ. Because he was trained from a very small child how the timetable goes. ವಯಸ್ಸಾದ ಕಾಲದವರೆಗೂ ಆಲ್ಜಿಬ್ರಾ ಆಗಲಿ ಮಲ್ಟಿಪ್ಲಿಕೇಶನ್ ಆಗಲಿ ಅದ್ರ ಮೈಂಡ್ ಅಂತ ತೆಗೆಯಕ್ಕಾಗಲ್ಲ. Brain is so powerfully designed by God that it cannot forget what it is being taught. ಮನುಷ್ಯ ಕಣ್ಣಿಡ್ದಿರೋ ಆ ಒಂದು ನಿಯಮನೆ ಮನುಷ್ಯನ ತಲೆಯಿಂದ ಹೋಗಲ್ಲ ಅಂದ್ರೆ ಕರ್ತನ ವಾಕ್ಯದ ಆಲ್ಜಿಬ್ರಾ ಎಷ್ಟು ಪವರ್ಫುಲ್ ಆಗಿ ಕುತ್ಕೋಬೇಕು. The man, this brain can contain and search and think about all the timetables, thoughts 80 90 years back. How much more powerful this brain is to capture the word of God. ಅವನೊಂದು ಅಂಗಡಿಗೆ ಹೋದ್ರು ಕೂಡ ತಾತ ನೋಡಿ ಒಂದು 200 ರೂಪಾಯಿ ಕೊಡ್ತಾನೆ, ಒಂದು 30 ರೂಪಾಯಿ ಆಗಿರುತ್ತೆ ತರಕಾರಿ. Grandfather will go to the supermarket and buy all these vegetables, groceries, pay 100 rupees. No, if you give 200 rupees, if the vegetable costs only 30 rupees, if you give 200 rupees, then how much he must return? The vegetable cost is just 30 rupees and grandfather pays 200 rupees. How much should he get back? ಅವನಿಗೆ ಕೊಟ್ಬಿಟ್ಟು 200 ರೂಪಾಯಿ ಇಸ್ಕೊಂಡು 10 ರೂಪಾಯಿ ವಾಪಸ್ ಕೊಟ್ಟರೆ ತಾತ ಹೇಳತ್ತೆ ಯಾಕೆ ಅಂತ ಕೇಳುತ್ತೆ ನೋಡಿ. The shopkeeper just gives him 10 rupees cash back. Then what will the grandfather say? ತಾತ ಒಳಗೆ ಕ್ಯಾಲ್ಕುಲೇಷನ್ ಮಾಡುತ್ತೆ. The grandfather's brain will start thinking how much he has to get back. 200 minus 30 200 minus 30 is equal to 130 170 170 rupees he has to get back. ಅದಕ್ಕೆ 10 ರೂಪಾಯಿ ಕೊಟ್ಟರೆ ತಾತ ಒಪ್ಕೊಳ್ಳುತ್ತಾ? If the shopkeeper cheats the tata saying is the grandpa doesn't know anything, grandpa is much clever. ಇಲ್ಲ ಸರ್ ಅಷ್ಟೇ ಸರ್ ನೀವು ಕೊಟ್ಟಿದ್ದು ಅಷ್ಟೇ, ಇದಕ್ಕೆ 200 ರೂಪಾಯಿ 30 ರೂಪಾಯಿ ಆದ್ರೆ 10 ರೂಪಾಯಿ ಸರ್. The shopkeeper cannot argue with the grandpa saying only 10 rupees I have to give you back. ಇಲ್ಲ ತಾತ ಕ್ಯಾಲ್ಕುಲೇಟರ್ ತಂದ್ಬಿಡ್ತಾರೆ. Because tata will immediately take his calculator. ಹೋಗಿ ಕ್ಯಾಲ್ಕುಲೇಟರ್ ಹಾಕಿ ಅಲ್ಲೇ He'll calculate right there. ಕ್ಯಾಲ್ಕುಲೇಟರ್ ಅಲ್ಲೂ ಅದೇ ಇದೆ, ತಲೆ ಬುರುಡೆಗಳು ಅದೇ ಇದೆ, The calculator also has the same answer. Hallelujah. Your brain has got the same answer. ಈ ಸಿಸ್ಟಮ್ ಇಂದ ಯಾರು ಕೂಡ ನಿಮ್ಮನ್ನು ಏಮಾರ್ಸಕ್ಕೆ So no one ಆಗಲ್ಲ. can cheat you from the system of the brain. ಅದು ಈ ವರ್ಲ್ಡ್ ಸಿಸ್ಟಮ್ ಆ ಥರ ಜನ ಈ ಲೋಕ ನಮ್ಗೆ ಕಲ್ಸ್ಕೊಟ್ಟಿದೆ. And that's how the world has taught us to live. ಆಗ ಪರಲೋಕದ ಒಂದು ಸಿಸ್ಟಮ್ ಇದೆ. Even the heaven has a system. ಆ ಸ್ಪಿರಿಚುವಲ್ ಸಿಸ್ಟಮ್ಗೆ ನೀನು ಯಾವಾಗ ಬದ್ಧನಾಗಿ ಬರ್ತೀಯಾ When you come into ತಾನಾಗೆ ಅದ್ಭುತಗಳು ಜರಗಲ್ಪಡುತ್ತೆ. Come into the system Amen. of the Hallelujah. heavenly kingdom, all things automatically will happen in your ಪ್ರಾರ್ಥನೆ spirit. ಮಾಡಿ ಏನೇನು ಕೇಳುತ್ತೀರಾ ಅದು ಒಂದಿದಿನೆಂದು ನಂಬಿರ ನಮ್ಗೆ ಆ ಫಾರ್ಮುಲಾ ಗೊತ್ತದ. So we know the formula. Whatever things you ask in prayer, believe that you receive them and you shall have them. ನಾವು 2 ಅವರ್ ಪ್ರೇ ಮಾಡಿ ಪ್ರೇ ಮಾಡ್ದ ಯು ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಜಸ್ಟ್ ಗೋ ಟು ಹೋಮ್ ಅಂಡ್ ಸ್ಲೀಪ್ ಅಂತ ಹೇಳಿದ್ರೆ ಯು ಶಟ್ ಯುವರ್ ಮೌತ್ ಅಂತ ನಾವು ಹೇಳ್ತೀವಿ. See, if someone tells you there's nothing by praying for 2 hours, you won't get anything. You will start arguing them and teaching them what is the power of prayer. ಅಲ್ಲ 2 ಅವರ್ ಪ್ರೇ ಮಾಡಿ ಹೋಗಿ ಮಲ್ಕೋ ನಿನಗೆ ಏನು ಸಿಗಲ್ಲ ಅಂತ ಯಾರು ಪಾಸ್ಟ್ ಹೇಳ್ಬಿಟ್ರೆ ಹೌದು ಪಾಸ್ಟ್ ಅಂತ ಹೋಗಿ ನಿದ್ರೆ ಮಾಡ್ಬಿಡ್ತೀವಿ. If the pastor tells you by praying nothing is going to work out, will you sit quiet? ನೋ ಬ್ರದರ್.
I have an assurance. You are going to argue with the pastor saying, I am I have an already- assurance. I am already connected to that divine system. You're going to tell him that I am connected with the righteous ಆ God. ಸಿಸ್ಟಮ್ ಅಲ್ಲಿ ಬಂದಿದ್ದೀನಿ, ನಿಯಮಕ್ಕೆ ಒಳಗಾಗಿದ್ದೀನಿ. I am connected divinely with God. ಪ್ರಾರ್ಥನೆ ಮಾಡಿ ಏನನ್ನು ಕೇಳಬೇಕಂತ ದೇವರು ಹೇಳಿದ್ದಾರೆ ಅದು ಆಗುತ್ತೆ God ನನಗೆ. has already Hallelujah. said, whatever you ask in prayer, believe and you will receive ದೇವರು it. ನನ್ನ ಅನ್ನ ಪಾನಗಳಲ್ಲಿ ಕೊರತೆ ಮಾಡೋದಿಲ್ಲ ನನಗೆ ಗೊತ್ತು. God will not bring any lackness in my food and I water. am so confirmed and sure. I am so completely convinced in that Because ನಿಯಮಕ್ಕೆ ಆಗಿದೆ. the word of God is so free and true, you're going to argue on that word. Abraham believed and it was counted as a righteousness. Abraham believed and it was a righteous thing. What he for him. believed? What did Abraham believe? God is able to raise the dead into life. Abraham believed that God can raise the dead to life. He called the things that do not exist into existence. He called the things which came to existence which ಏನು do not ಇಲ್ಲದಿರುವ exist. ಕಡೆಯಲ್ಲಿ ಇರುವನಾಗಿ ಹೊರಪಟ್ಟು ಬರ್ತಾನೆ. He comes where he cannot come. ಅದನ್ನ ಅಬ್ರಾಮನ ನಂಬದ. That's what Abraham believed. ಅವನು ಸಾರಾಳ ಗರ್ಭನೇ ತೆರೆದು ಹೋಗ್ಬಿಟ್ಟಿತ್ತು. And ಮುಚ್ಚಿ Sarah's ಹೋಗಿತ್ತು. wife was closed. ಅವನಿಗೆ ವಯಸ್ಸಾಗಿ ಹೋಯ್ತು. Sarah's womb was closed and he His was old. body was as good as dead. And his body When he was as 100 good years as old. dead. ಸಾರಾಳ ಗರ್ಭ ಮುಚ್ಚಿ ಹೋಯ್ತು. His wife's womb was shuttered. Still he did not waver through unbelief on the And promises still of did the word not of God. have an unbelief against God. He was fully strengthened in faith and gave glory He to had a God. full capacity of faith and hope and trust in God. ನಂಬಿಕೆ ತೀರಾ ಪೂರ ಭರವಸೆ ಇಟ್ಟು ಕರ್ತನ ವಾಕ್ಯನ ನಂಬಿ ದೇವರಿಗೆ ಮಹಿಮೆ He ಪಡಿಸಿದ. had the highest faith in God amidst problems and And circumstances. it in says life. he was fully persuaded that God is able to do all these mighty Fully miracles. believed that everything is possible by ನೀವು God. ಅದು ನಂಬಬೇಕು, ದೃಢ ನಂಬಿಕೆ ಉಳ್ಳವರಾಗಬೇಕು. You must have that full capacity to believe in God. ಆಗ ನಿಮ್ಮ ನಿಯಮ ಒಂದು ಕ್ಯಾಲ್ಕುಲೇಷನ್, ಒಂದು ಆಲ್ಜಿಬ್ರಾ, ಒಂದು ಸಂಯುಕ್ತ ಯಾವುದೇ ಹೇಳ್ಕೊಟ್ರೆ ಪ್ರಪಂಚದಲ್ಲಿ ಆ ಒಂದು ಸಾಯೋವರ್ಗಲ್ಲ ನಿಮ್ಮ ಮಗ ಆಗಿ ಮೊಮ್ಮಗಾಗಿ ಅವನಿಗೂ ಅದೇ ಆಲ್ಜಿಬ್ರಾನೇ ಬರುತ್ತೆ. ಅದು Same formula will be implemented to your children, your grandchildren, and everyone and great grandchildren. ತಾತ ಸತ್ ಮೇಲೆ ನಾನು ಮೊಮ್ಮಗ ಸ್ಕೂಲ್ಗೆ ಹೋದ್ರೆ 2 1s are 4 2 2s are 7 ಅಂತ ಹೇಳ್ಕೊಡ್ತಾರ. If my grandfather dies and I go to the school, the teachers will not teach me that 2 1s is 4. ಆವಾಗ ಮಗು ಕೇಳುತ್ತೆ, ಏನ್ ಮೇಡಮ್ ಈ ತರ ಹೇಳ್ಕೊಡ್ತಿದ್ದೀರಾ? The child will start asking the teacher, what are you teaching ಆಗ me? ಟೀಚರ್ ನೋ ಯು ಆಲ್ರೆಡಿ grandpa has died, now your generation started, now we are making another new calculation. The teacher cannot tell the child, for your grandfather, father, we had a different calculation. For you, we have a different calculation. ಲೆಕ್ಕ ಅನ್ನೋದು ಲೆಕ್ಕ. Rule is rule even for a fool. Max is max, even for a fool. ಅಲ್ವಾ? ರೂಲ್ ಅದು ರೂಲ್ ಯಾರು ದಾಟಕ್ಕೆ ಆಗೋದಿಲ್ಲ. Rule is a rule for every individual. Even for a fool also it's a rule. Even for the fool, it is the same rule. ಬಡವ ಹೋದ್ರು ಅಷ್ಟೇ ದುಡ್ಡು ಕೊಡ್ತಾರೆ, ಶ್ರೀಮಂತ ಹೋದ್ರು ಅಷ್ಟೇ ದುಡ್ಡು ಕೊಡ್ತಾರೆ, ಬುದ್ಧಿಮಂತ ಹೋದ್ರು ಅಷ್ಟೇ ದುಡ್ಡು ಕೊಡ್ತಾರೆ, ಕಣ್ಣೇ ಇಲ್ದೇರವನು ದುಡ್ಡು ಕೊಟ್ರು ಅವನಿಗೆ ಅಷ್ಟೇ ಬ್ಯಾಂಕ್ ದುಡ್ಡು ಕೊಡುತ್ತೆ. No matter you're a rich man, a poor man, a blind man, or anything, the rule is a rule. ಆ And the ಪ್ರಪಂಚ calculation is ಒಂದು the same. ಸಿಸ್ಟಮ್ ಅಲ್ಲಿ ಅದು Because the world is running in that kind of a formula. You have been abided in that system. And you have abided and indulged in the system. ಅದಕ್ಕೆ ನಿನ್ಗೆ ಏನಾಗುತ್ತೆ, ಎಲ್ಲವೂ ಕನ್ವೀನಿಯಂಟ್ ಆಗ್ತಾ ಇದೆ. That's why everything is so convenient for you. ನನ್ನ ಪ್ರಿಯ ದೇವ ಮಕ್ಕಳೇ, ಎಲ್ಲ ಕನ್ವೀನಿಯಂಟ್ ಆಗುತ್ತೆ. Everything is so convenient. ಏರೋಪ್ಲೇನ್ ಹೋಗಿ ನಾನು ಸೀಟ್ ನಂಬರ್ 4, ಇನ್ನೊಬ್ಬ ಬಂದು ನಾನು 14, ನಾನು ಇಲ್ಲಿ ಕೂತ್ಕೊಳ್ತೀನಿ ಅಂದ್ರೆ ಬಿಡಲ್ಲ ಅವನು. You're going to go in the airplane, if your seat number is 4, you cannot go to the 14th seat number and say that is mine. ಇನ್ನೊಬ್ಬಂದು 14ನೇ ಸೀಟ್ ನಂಬರ್ ಬಂದು ನಾನು 4ಅಲ್ಲಿ ಕೂತ್ಕೊಳ್ತೀನಿ ಅಂತ ಬಿಡ್ತಾನಾ? And you can't argue with them saying the seat number is mine. ಅರೆ ತೂ ಕ್ಯಾ ಪಾಗಲ್ ಹೈ ಕ್ಯಾ? Then they will call you a fool. तेरा नंबर 14 है, मेरा नंबर 4 है क्या? They say your seat number is 4, go there. कहाँ पे आते आप तुम? तारा से आ रहे हो तुम? ಎಲ್ಲಿಂದ ಬರ್ತೀಯಪ್ಪ? They will ask you from where are you coming? नो 4 लिखा है नहीं. Your seat number is 4, it is printed. अरे पागल भाई, 4 के बाज में देखो रहा और 1 भगाया, वो तो 14 आया क्या You भैया? can't go to the seat number 14 and argue there. उधर 4 है, मैं सही बात है, लेकिन 4 का बाजू में कौन है? 1 है. 4 ಪಕ್ಕದಲ್ಲಿ ಒಂದಿದೆ, ಅದು 14. So you can't go to the seat number 14 and argue saying that there is one in the besides 4. ಮುಚ್ಕೊಂಡು ಹೋಗಿ 14ಅಲ್ಲಿ ಕೂತ್ಕೊಂತ They say ಇರ್ತಾನೆ. go to your seat and sit. ನಿನಗೆ ಕೊಟ್ಟಿರೋದು 4, They ಅವ್ನು ಕೊಟ್ಟಿರೋದು 14. They've issued seat number 4, issued seat number 14 to him. ಆಗ ವಾಕ್ಯದಲ್ಲಿ ಏನಿದೆ ಅದು ನಿಮ್ಗೆ ಕನ್ಫರ್ಮ್ ಆಗಿರಬೇಕು. So whatever is in the word of God should have great confirmation in your heart. You have to be completely convinced with this word. You have to be convinced by the word. ಅದ್ರ ಜೊತೆನೇ ನೀವು ಪ್ರಯಾಣ You have to ಮಾಡಬೇಕು. indulge and walk with the word. ಆಗ್ಲೇ ಆ ಕೆಲಸ ನಿಮಗೆ ಸಕ್ಸಸ್ Then ಆಗುತ್ತೆ. itself the work gets success. ಆಗ್ಲೇ ಅದು ಕೆಲಸ ನಿಮಗೆ ಅದ್ಭುತವಾದ ಕಾರ್ಯದಲ್ಲಿ ನಡೆಯುತ್ತೆ. And right there itself the God's word can work. ಅಪ್ಪ ಹೇಳ್ತಾರೆ, ಈ ವಾಕ್ಯನ ಕೇಳ್ಬಿಟ್ರೆ 16th verses, ದೇವರು ನಿಮ್ಮನ್ನ
ಕಷ್ಟದಿಂದ ತಪ್ಪಿಸ್ತೀನಿ ಅಂತ And the ಹೇಳ್ತಾರೆ. 16th verse says, He will deliver you out of all the distress. ಒಂದು ಎರಡನೇದು ಇಕ್ಕಟ್ಟಿಲ್ಲದ ವಿಶಾಲವಾದ ಸ್ಥಳಕ್ಕೆ ಬರ ಮಾಡ್ತೀನಿ. And He will take you to broad places where there is no straightness. ಮೂರನೇದು ನಿನ್ನ ಮೇಜಿನ ಮೇಲೆ ನಿನ್ನ ಡೈನಿಂಗ್ ಟೇಬಲ್ ಮೇಲೆ ಆಹಾರಗಳು ತುಪ್ಪದಿಂದ ತುಂಬಿರಬೇಕೆಂದು And ದೇವರ Your ಉದ್ದೇಶವಾಗಿದೆ. table will be filled with full of fatness. ಅಪ್ಪನ ಆಸೆ ಏನು? Look at the God's desire. ಒಣಗೋಗಿರೋ ರೊಟ್ಟಿ ಪಿಜ್ಜಾ ಕಾರ್ನರ್ ಯಾವ್ದು ಇಟ್ಕೊಂಡು ಕುತ್ಕೋಬೇಕಂತ ಹೇಳಿ He says, don't have a dry bread in your house. ಅಲ್ವಾ? ಇವತ್ತೆಲ್ಲ ಡ್ರೈ ಬ್ರೆಡ್ ಎತ್ಕೊಂಡು They ತಿಂತಾರೆ. all are going after dry bread. ಅದು ತಿಂದು ತಿಂದು ಡ್ರೈ ಆಗಿರ್ತಾವೆ. Because of eating dry fruit, they have become ಒಂದು dry. ಗ್ರೀನಿಶ್ ಆಗಿರೋದಿಲ್ಲ No flourishing. ಅಲ್ವಾ? ಎಷ್ಟೋ ತಿಂಗಳು ಒಣಗೋಗಿರೋ ರೊಟ್ಟಿ ಅದು. And it's a month-long bread. ಅದಕ್ಕೊಂದು ಬೇಕ್ ಮಾಡ್ಬಿಟ್ಟು ಮೇಲೆ ಸ್ವಲ್ಪ ತುಪ್ಪ ಎಲ್ಲ ಸವರ್ಬಿಟ್ಟು ಸ್ವಲ್ಪ ಚೀಸ್ ಎಲ್ಲ ಹಾಕಿ ಲಡಕ್ ಅಂದ್ಬಿಟ್ಟು ಒಂದೆರಡು ತುಂಡು ಒಂದು ಗೋಡಂಬಿ ಹಾಕ್ಬಿಟ್ಟು ಒಂದೆರಡು ಚಿಕನ್ ಪೀಸ್ ಹಾಕ್ಬಿಟ್ಟು ಇದೋ ಪಿಜ್ಜಾ ಅಂತ ಕೊಡ್ತಾರೆ With ನೋಡಿ. that old rotten bread, they will apply some cheese and butter and then put all kind of vegetables and chicken and give you as ಅದು pizza. ಆವಾಗ ನಿಮ್ಗೇನು ರೊಟ್ಟಿಯನ್ನು ಮಾಡ್ಕೊಂಡ್ ಬರಲ್ಲ ಅವರಲ್ಲಿ. They will not do any roti right front of you. ಅದು ಆಲ್ರೆಡಿ ಬ್ರೆಡ್ ಬಂದ್ಬಿಟ್ಟಿರ್ತದೆ. The bread has already come. ಅದನ್ನ ಬೇಕಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಚೀಸ್ ಎಲ್ಲ ಹಾಕಿ ಸ್ವಲ್ಪ ಅದಕ್ಕೆ ಸ್ಪೈಸಿ ಎಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಅಂತ ತಿಂತೀವಿ They will ನಾವು. just bake the bread and put all the stuffings into it and then give you to eat. ಅದು ಒಣಗೋಗಿರೋ ರೊಟ್ಟಿ. It's a dry bread. ಅಪ್ಪ ಹೇಳ್ತಾರೆ ತುಪ್ಪದಿಂದ ಮಿಕ್ಸ್ ಮಾಡ್ತೀನಿ But ನಾನು look ಅಂತ at ಹೇಳ್ತಾರೆ. this. God says your table be filled with fatness. ನಿನ್ನ ಮೇಜಿನ ಮೇಲೆ ಆಹಾರಗಳು ಹೇಳಿ ನಿನ್ನ ಮೇಜಿನ ಮೇಲೆ ನಿನ್ನ ಮೇಜಿನ ಮೇಲೆ ಫೆಬ್ರವರಿ ತಿಂಗಳಲ್ಲಿ ನಿನ್ನ ಆಹಾರಗಳು ನಿನ್ನ ಆಹಾರಗಳು ನೀರಿನಿಂದ ತುಪ್ಪದಿಂದ ಹಾಗಲಕಾಯಿ ಸೊಪ್ಪಿನಿಂದ ತುಂಬಿರಬೇಕೆಂದೇ ದೇವರ ಉದ್ದೇಶವಾಗಿದೆ ಅಂತ ಹೇಳಿ. Look at this. God says your table will be filled with fatness. ನಾಟ್ ವಿತ್ ದ ಬಿಟರ್ ಗೋಡ್ಸ್, Not with bitter cords, carrots, and ನಾಟ್ ವಿತ್ ದ stuff. ಗ್ರೀನ್ ಗೋಡ್, Not with green gourd. ಸೋರೆಕಾಯಿನೋ ಕುಂಬಳಕಾಯಿನೋ ಪಂಪ್ಕಿನೋ, Not with pumpkins. ಅದೆಲ್ಲ ಕೊಡೋದಿಲ್ಲ. Not all those things. ನೀನು ಅಪ್ಪನ ಹತ್ರ ಬಂದ್ರೆ ತುಪ್ಪದಲ್ಲೇ ವಿನ್ಸೆಂಟ್ ಅವರೇ Hallelujah. ನಿಮ್ಮ ಊಟ ತುಪ್ಪದಲ್ಲಿ ಮಿಂಗಲ್ ಆಗಿರುತ್ತೆ. Hallelujah. It will be full of fatness. ನಿಮ್ಮ ಮೇಜಿನ ಮೇಲೆ ಅಂದ್ರೆ ಡೈನಿಂಗ್ ಟೇಬಲ್ ಮೇಲೆ ಹಣ್ಣುಗಳಿಂದ ಊಟದಿಂದ ಮಾಂಸದಿಂದ ಎಲ್ಲ ಸಮೃದ್ಧಿಯಾಗಿ Look ತುಂಬಲ್ಪಡುತ್ತೆ. at this. It says on your table you will see all fatness means all overflowing flesh and meat and vegetables and ಬ್ರದರ್, fruits. ಈ ತರ ಒಂದು ಸಿಸ್ಟಮ್ ನಮ್ಮ ಮನೇಲಿ ಇಲ್ವಲ್ಲ ಬ್ರದರ್? Anything, brother, we don't have such table in the house. ಅನ್ನ ಇದ್ರೆ ಸಾರಿಲ್ಲ, ಸಾರಿದ್ರೆ ಚಟ್ನಿ ಇಲ್ಲ We have ಬ್ರದರ್. rice but no sambar. Sambar but no rice. ಕರ್ತನಿಗೆ ಕರೆಕ್ಟ್ ಆಗಿ ಸೇವನೆ ಮಾಡಿ. God says, serve me righteously. ಅದಕ್ಕೆ ಕರೆಕ್ಟ್ ಆಗಿ ಸೇವೆ ಮಾಡಿದ್ರೆ ಈ ತಿಂಗಳಲ್ಲಿ ಅಪ್ಪ ಹೇಳ್ತಾರೆ, ನೇರ ಪ್ರಸಾದ್ ಕೇಳ್ತಾ ಇದ್ದೀರಾ, ಈ ತಿಂಗಳೆಲ್ಲ ನಿಮ್ಮ ಮನೆಯಲ್ಲಿ ಊಟಕ್ಕೆ ಕೊರತೆ Those ಇರೋದಿಲ್ಲ. are watching, I'm telling you, Hallelujah. you'll have no lacking for food and water. ಇದು ದೇವರ ಉದ್ದೇಶ ಅಂತ This ಹೇಳ್ತಾರೆ. is the desire of God. ದೇವ್ರ ಡಿಸೈರ್ ಏನು? ನಿನ್ನ ಮಗಳು ಒಂದು ದಿನ ಹೊಟ್ಟೆ ಹಸಿಲು ಇರಬಾರ್ದು. God's desire is my daughter should not lack for nothing. ಇಸ್ರಾಯೇಲ್ ಮಕ್ಕಳು 30 ಲಕ್ಷ ಜನ ಅರಣ್ಯದಲ್ಲಿ ಬಂದ್ರು ನೋಡಿ. See, 30 lakh people were in the wilderness. ಅವ್ರಿಗೆ ಊಟ ಕೊಡಬೇಕಾದ್ರೆ ಒಬ್ಬನ ಊಟ ಸಿಕ್ಕಿ ಒಬ್ಬನ ಊಟ ಸಿಕ್ಕಿಲ್ಲ ಅಂತ ಇರಲಿಲ್ಲ. The Bible never says some few got food, few did not get food. ಎಲ್ಲರಿಗೂ ಯಥೇಚ್ಛವಾಗಿ ಊಟ ಸಿಕ್ತು. Everyone got overflowing food. ಒಬ್ಬರಿಗೂ ಕೊರತೆ ಇರಲಿಲ್ಲ. Not even a single man and woman had not lacked. ಅವರ ವಾಕ್ಯ, ದೇವರ ವಾಕ್ಯ ಹೇಳುತ್ತೆ, ಅವರ ಬಟ್ಟೆಗಳು ಅವರೊಂದಿಗೆ ಬೆಳೀತು ಅಂತ Even ಹೇಳುತ್ತೆ. their dresses were growing along with ಅವರು them. ಹಾಕಿದ ಚಪ್ಪಲಿ ಸವಿಲಿಲ್ಲ ಅಂತ Even ಹೇಳುತ್ತೆ. their sandals did not dissolve. ಅವ್ರಿಗೆ ಒಂದೇ ಒಂದು ಅನಾರೋಗ್ಯ ಬರಲಿಲ್ಲ. They were not unhealthy at all. ಅದಕ್ಕೆ ವಾಕ್ಯ ಹೇಳ್ತೀನಿ, ನಿನ್ನ ಮಕ್ಕಳಲ್ಲಿ 1000 ಜನರು ಬಲಗಡೆಯಲ್ಲಿ 10,000 ಜನ ಸತ್ತು That's ಬಿದ್ದರು, why- ನಿನಗೇನು ತಟ್ಟದಿಲ್ಲ. Says, 1,000 may fall at your side, at 10,000 at your right hand, but ಕೀರ್ತನಕಾರ nothing shall come near you. ಕೀರ್ತನಕಾರ ಬರೀತಾನೆ 91ನೇ ಅಧ್ಯಾಯ, ಅವನ ಜೀವನದ ಅನುಭವಗಳ ಬರೀತಾನೆ ಅವನು. In Psalm chapter 91, David writes the life experience. ಮೋಸೆ ಬರೀತಾನೆ, ಅನುಭವಗಳ ಬರೀತಾನೆ. Moses writes the life experience. ಕಾರಣ ಯಾಕೆ? ಪರಮಾತ್ಮನ ಮೊರೆ ಅವನು ಒಕ್ಕಿದಾನೆ. He writes it Hallelujah. so that he has served God righteously. He who dwells in the secret place of the Most He who High dwells in the secret place of the Most High shall abide under the shall abide shadow under the of shadow of the Almighty God. ಅವರ ಸರ್ವಶಕ್ತನ ನೆರಳಲ್ಲಿ ನೀವು ಸೇವನೆ You ಮಾಡ್ತೀವಿ. will abide under the shelter of the Almighty God. ಹುಲಿ ಹೊಟ್ಟೆ ಹಸಿದ್ರೆ ಹುಲ್ಲು ತಿನ್ನಲ್ಲ. The lion, when it's hungry, will not go to eat. Tiger. The tiger will not go to eat some grass. When it is hungry, When it's hungry, ಹುಲಿ ಹಸಿದ್ರೆ ಹುಲ್ಲು ತಿನ್ನಲ್ಲ. when the lion is hungry, it won't go searching for grass. ಹುಲಿ ಹಸಿದ್ರೆ ಅದು ಮಾಂಸ It will ತಿನ್ನುತ್ತೆ go searching for meat. ಅಲ್ವಾ? ಯಾಕೆ? ಹುಲಿನ ಆ ಥರನೇ ಡಿಸ್ಟೈನ್ Because that's how ಮಾಡಿದ್ದಾರೆ God has created the body. ಅಲ್ವಾ? ಆ ಥರ ಒಂದು ಆ ಅಭಿಪ್ರಾಯ ಅದರೊಳಗೆ ಮೈಂಡ್ He ಅಲ್ಲಿ has ತುಂಬಿಕೊಂಡಿದೆ. created and given such kind of a mentality to that. ಸಿಂಹ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ. See the lion, how strong it is. ಸಿಂಹಕ್ಕಿಂತ ಆನೆ ಸ್ಟ್ರಾಂಗ್ ಇದೆ. And more than lion, the elephant is more strong. ಆನೆಗಿಂತ ಒಂಟೆ ಜಿರಾಫೆ ಸ್ಟ್ರಾಂಗ್ ಇದೆ. And more than elephant, the giraffes are strong. ಆ ಜಿರಾಫೆಗಿಂತ ಸಿಂಹಕ್ಕಿಂತ ನರಿ ಕುತಂತ್ರಿ ಆಗಿದೆ. And more than all these things, the
fox are more cunning. ನನ್ನ ಪ್ರಿಯ ಮಕ್ಕಳು ಎಲ್ಲ ಭಯಂಕರ ಆಗಿದೆ. Everything is terrible. ಆದ್ರೆ ಸಿಂಹ ಆನೆನೆ ನೋಡ್ಬೇಕಾದ್ರೆ ಅದನ್ನ ಒಂದು ಬ್ರೇಕ್ಫಾಸ್ಟ್ ಆಗಿ ನೋಡುತ್ತೆ. But when the lion looks at elephant, it looks at as a meal for the day. ಲಯನ್ ಈಟ್ಸ್ ಎವ್ರಿ ಆನಿಮಲ್ ಆಸ್ Because ಎ ಬ್ರೇಕ್ಫಾಸ್ಟ್ ಅಂಡ್ ಡಿನ್ನರ್. lion attacks every animal. ಅಲ್ವಾ? ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅದು. That's how the strong is. ದ ಮ್ಯಾಟರ್ಸ್ ಇಸ್ ದ ಆಟಿಟ್ಯೂಡ್. Its attitude is more stronger than its ಅದರ body. ಭಾವಾತ್ಮಕ ಭಾವನೆಗಳು It ವ್ಯತ್ಯಾಸವಾಗಿದೆ. has mighty thinking capacity. ಅದರ ಭಾವನೆ ಹೆಂಗಿದೆ? ನಾನು ಎಲ್ಲರಿಗಿಂತ ಶ್ರೇಷ್ಠ Look how ಅನ್ನೋದಿದೆ ಅದರ ಕೈಯಲ್ಲಿ. it rules the forest. It says, I am the king. Just listen to what I say. ಆ ಆನೆಗಿಂತ ಸಿಂಹಕ್ಕಿಂತ ಆನೆ ಬಂದು 10 ಪಟ್ಟು 20 ಪಟ್ಟು ಹೈಟ್ ಆಗಿದೆ. Even the elephant is more stronger and capable and more greater in height, more 10 to 20 times more than the lion. ಆದ್ರೆ ಸಿಂಹ ಅದನ್ನ ನೋಡ್ಬೇಕಾದ್ರೆ ಬ್ರೇಕ್ಫಾಸ್ಟ್ ಬಂತಲ್ಲ ನಂದು, But when dinner ಬಂತು ಅಂತ ಹೇಳುತ್ತೆ. the lion looks at the elephant, it says, you are just my meal for the day today. ನೋಡಿದ್ರ ಅದರ ಆಟಿಟ್ಯೂಡ್ ಹೆಂಗಿದೆ? Look at the attitude that it has set it. ಆ ತರ ಒಂದು ವಿಲ್ ಪವರ್ ಕರ್ತನ That ಮಕ್ಕಳಿಗೆ kind ಇರಬೇಕು. of a willpower and attitude Hallelujah. should be in every believer's mind. You are very very different than all your siblings. You are a very Amen. Hallelujah. different man and woman and daughter and son. And you are unique from all your siblings You and are relatives. unique from all your siblings and family members. ನಿನ್ನ ಎಲ್ಲ ಮನೆಯಲ್ಲಿರುವ ಎಲ್ಲ ಅಣ್ಣ ತಮ್ಮಂದಿರಿಗೆ ಅಂತ ನೀನು You are ವಿಶೇಷವಾದವನು. more stronger and greater and Amen. different than ಅಯ್ಯೋ your ಅವ್ನು family ಓದಿಲ್ಲ, members. ಅವನಿಗೆ ಕೆಲಸ ಇಲ್ಲ, ಅವನಿಗೆ ಮನೆ ಇಲ್ಲ, ಮಕ್ಕಳಿಲ್ಲ. Don't worry. No matter But how still many- my God is a refuge. I mean, I have no job, no finance, no good health, no good wealth, but think that God is your refuge. The lion is in me. And the God of Judah is with you. ಆ ಸಿಂಹ ನನ್ನೊಳಗಿದೆ. Amen. That lion of Hallelujah. Judah ಆ is with ಸಿಂಹದ you. ವಾಕ್ಯ ನನ್ನಲ್ಲಿದೆ. Amen. God's word is in my ಆ heart. ಸಿಂಹ ಎಲ್ಲಿವರೆಗಿರುತ್ತೆ? As long as the lion of Judah ಆ is with me, ಸಿಂಹದ ಹೃದಯ ಎಲ್ಲಿವರೆಗಿರುತ್ತೆ? as long as the heart of God is in me, ಕಾಡಿಗೆಲ್ಲ ನಾ ರಾಜ you are ಆಗಿದ್ದೇನೆ. the king Hallelujah. for the entire I'll forest. be the king for the entire that You wilderness. are the king for the entire wilderness. ನಾನು ಹೇಳ್ತೇನೆ ಇವತ್ತು ನಿನ್ನ ಎರಡನೇ ಯಾತ್ರೆಯಲ್ಲಿ, ನಿನ್ನ ಭೂ ಯಾತ್ರೆಯಲ್ಲಿ, ನಿನ್ನ ಮನದ ಯಾತ್ರೆಯಲ್ಲಿ, ಕಣ್ಣೀರ ಯಾತ್ರೆಯಲ್ಲಿ ನೀನು ರಾಜ Today in ಮಗನೇ. this earthen world, you are also a king. ನೀನು ರಾಜಕುಮಾರ ರಾಜಕುಮಾರಿ. You are ನೀನು the prince and princess. ನೀನು ಏನು ಇಲ್ಲ ಅಂತ ಕೊರಗಬೇಡ. Don't say that I am lacking. ಆನೆ ನೋಡಿದ ತಕ್ಷಣ ಸಿಂಹ ಓಡೋಗ್ಬಿಡಲ್ಲ. When the lion looks at the elephant, the lion will not run. ಅದು ಒಂದೇ ಒಂದು ಸ್ಟೇರ್ ಲುಕ್ ಕೊಡತ್ತೆ It ನೋಡಿ. will give a very cunning look. ಕನ್ನಿಂಗ್ ಅಲ್ಲ, ಒಂದು ಸ್ಟೇರ್ ಲುಕ್ And it will give ಕೊಡತ್ತೆ. a staring look. ಅದು ಲುಕ್ಕೇ ಬೇರೆ. ಅದು The look is entirely different. ಕೆಲವು ಹೇಳ್ತಾರಲ್ಲ ಹುಡುಗಿರು, ಅವನ ಒಂದ್ ಸತಿ ನೋಡ್ದ ಬದರ್ ಹಂಗೆ ಲವಲ್ ಬಿದ್ದು You ಬಿಡ. see some girls telling, I saw that boy's look, brother, I fell in love with him. ಅಲ್ಲನೇ ನೀನ್ ಹೆಂಗೆ ಆ ಹುಡುಗನ ಹತ್ರ ಬಿದ್ದೆ? Parents will say, how did you fall in love with such a ಯಾವ guy? ಹುಡುಗರಿಗೂ ಲವ್ ಕೊಡಲ್ಲ, ಯಾವ ಹುಡುಗರು ಚೀಟಿ ಕೊಡಲ್ವಲ್ಲೇ. You never loved anyone, but how did you love such a kind of guy? ಇಡೀ ಸೀರೆ ಎಲ್ಲ ಚೀಟಿಲ್ ಬರ್ಕೊಟ್ಟಿದ್ಯಲ್ಲ ನೀನು. They have so many ambitions. ಕಾರಣ ಹುಡುಗ ಡವ್ ಹೊಡೆದ್ಬಿಟ್ಟ. He says, I saw the boy, I fell in love with him. ಒಂದೇ ಲುಕ್ ನೋಡಿ. The only one look of that guy. ಆ ಲುಕ್ಕಲ್ಲೇ ಹುಡುಗಿ ಕೆಳಗ್ ಬಂದ್ಬಿಟ್ಲು. With that look, she fell in trap. ಬಾಗಿ ಹೋಗ್ಬಿಟ್ಲು. And she fell in, soaked in love. ನಿಮ್ಮ ದೃಷ್ಟಿ ಆ ತರ ಇರಬೇಕು. You have to have such a kind of an attitude. ಅಲ್ವಾ? ಸಿಂಹ ನೋಡ್ಬೇಕಾದ್ರೆ ಆನೆಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗತ್ತೆ. See, when the elephant looks at the lion, the elephant will start trembling. ಟ್ರಂಬ್ಲಿಂಗ್ ಅಲ್ಲ, ಲೂಸ್ ಮೋಷನ್ ಈಗ Will have loose motion. ಕರೆಕ್ಟ್ ಸೇ ಬೋಲೋ. ಅದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಯ್ಯೋ ಏನ್ ಮಾಡ್ತಾನೆ ಇವನು ಇವಾಗ ಅಂತ. The elephant will start thinking what the lion will do. ಅದು ಶಿವರಿಗೆ ಸ್ಟಾರ್ಟ್ ಆಗತ್ತೆ. They start trembling. ಅದಕ್ಕೆ ನೋಡ್ತಾ ಇದ್ರೆ ನಾ ರೆಡಿ ಅಂತ ಅರ್ಥ. And if you stare at the lion, it means that you are ready to fight. My hunting is ready now. My hunting is ready. You are triggering me now. And you are triggering me. Now I will come on you. And now we will come and pounce on ಅದಕ್ಕೆ you. ವಾಕ್ಯ ಹೇಳುತ್ತೆ, ಸೈತಾನ ಎದುರಿಸಿ ನಿಲ್ಲಿರಿ. That's why the Bible says, resist the ಅವನು devil. ನಿಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ. Flee away from you. ಈ ಫೆಬ್ರವರಿ ತಿಂಗಳಲ್ಲಿ ಬಿಟ್ಟು ಓಡಿ ಹೋಗಕ್ಕೆಲ್ಲ The ಕಾರ್ಯಗಳಾಗುತ್ತೆ. devil will flee away from you. ಯಾರೆಲ್ಲ ಶತ್ರುಗಳು ನಿಮಗೆ ವಿರೋಧವಾಗಿ ಬಂದು ನಿಂತಿದ್ದಾರೆ, Every enemy who is against you, ಆ ಶತ್ರುಗಳೆಲ್ಲ ನಿಮ್ಮ ಮುಂದೆ they will ಓಡಿ flee ಹೋಗುವರು. against you in 7 ways. This month is a month of victorious. Amen. This month will be a Hallelujah. month of victory, ಇದು ಜಯದ ತಿಂಗಳಾಗತ್ತೆ. a month of Amen. favor, ಬಿಡುಗಡೆಯ ತಿಂಗಳಾಗತ್ತೆ. month of deliverance, ಸಮಾಧಾನದ month ತಿಂಗಳಾಗತ್ತೆ. of peace, ಹಣ ಅಲ್ಬೇರದಲ್ಲಿ ಇಡೋ month of ತಿಂಗಳಾಗತ್ತೆ. overflow. ನಿಮ್ಮ ಪರ್ಸಲ್ಲಿ ಹಣ ಉಕ್ಕಿ 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 ಬರುತ್ತೆ. Everything will overflow. ಜೀವಮಾನ ಕಾಲವೆಲ್ಲ ಶುಭಗಳು ಕೃಪೆಗಳು ನಿಮ್ಮ ಒಳಗೆ All the days of your life, goodness and ನಾನು mercy ಹೇಳ್ತೀನಿ, will ಈ follow. ಲೈವ್ ಅಲ್ಲಿ ಎಷ್ಟೋ ಜನ ನೋಡ್ತಾ ಇದ್ದೀರಾ, Those who are ನಿಮಗೆ watching. ಪ್ರಮೋಷನ್ಗಳು ಉಂಟಾಗುತ್ತೆ. Amen. Promotion will Hallelujah. come. ಇಸ್ರಾಯೇಲ್ ಇಂದ ನೋಡ್ತಾ ಇದ್ದೀರಾ, ನಿಮ್ಮ ಸ್ಯಾಲರಿಗಳು ಇನ್ಕ್ರೀಸ್ Amen. ಆಗುತ್ತೆ. From Israel, your overflowing blessing will come. ನಿಮ್ಮ ಮನೆಯಲ್ಲಿರೋ ಸಾಲಗಳು ಚುಕ್ತ ಆಗುತ್ತೆ. All your Hallelujah. debts will come to an end. ಇದುವಾಗ ದೇವರು ಮಾಡದಿರೋ ಕೆಲಸ ಈ ತಿಂಗಳಲ್ಲಿ ಮಾಡ್ತಾರೆ. God will do the unfinished work this month. ನಾವು
ಮೇಕ್ ಎ ಸ್ಟ್ರಾಂಗ್ ಡಿಸಿಷನ್, ಕಮ್ ವಿತ್ an offering. Make a strong decision and come with an offering to God. ದೇವರಿಗೆ ಒಂದು ಉತ್ತಮವಾದ ಕಾಣಿಕೆ ಇಟ್ಕೊಂಡು ಬಂದೆ. Come with a great offering and respect to ಯೋಬನ God. ಬೆಳಗಿನ ಜಾವದಲ್ಲಿ ಕಾಣಿಕೆ ಇಟ್ಕೊಂಡು ಬರ್ತಾ ಇದ್ದ. Every day morning Job used to come with an offering. Lord, this is my sacrifice. He used to say, this is the offering that I have. Lord, bless me, Lord. He said, Lord, bless me. I want to begin this day with He a said, sacrifice. I want to begin this day with sacrifice. ಆರಾಧನೆಯೊಂದಿಗೆ ಈ ದಿನ ಆರಂಭಿಸ್ತೇನಪ್ಪ. He said, I want to Hallelujah. start this day with your name. ಆರಾಧನೆಯೊಂದಿಗೆ ಈ ತಿಂಗಳು ಆರಂಭ ಮಾಡ್ತೀನಪ್ಪ. He said, I want to begin this day with your offering. ಸ್ತುತಿಯೊಂದಿಗೆ ಈ ತಿಂಗಳು ಆರಂಭ ಮಾಡ್ತೀನಪ್ಪ. He said, with praises I want to start my day. ನನ್ನ ಬ್ಯಾಂಕಲ್ಲಿ, ನನ್ನ ಖಜಾನೆಯಲ್ಲಿ, ನನ್ನ ಅಲ್ಮೇರದಲ್ಲಿ ಹಣ ಕೊರತೆ ಆಗಲ್ಲ. He said, Lord, there will be no lacking of money in my treasure house, in my ನನ್ನ ಪ್ರಿಯ accounts. ಮಕ್ಕಳೇ, ಒಂದೇ ಒಂದು ಲುಕ್ ಕೊಟ್ಟು ಸಿಂಹ ಹೋಗುತ್ತೆ ನೋಡೋದ್ರ ಮೇಲೆ. With one staring look, it will go front. ನನ್ನ ಪ್ರಿಯ ಮಕ್ಕಳು, ಒಂದೇ ಒಂದು ಏಟ್ ಅದು ಬೀಳ್ಕೊಡೋದು. Only one punch. ಒಂದೇ ಒಂದು ಏಟು 1.5 ಟನ್ ಅಂತ ಹೇಳ್ತಾರೆ. They say that one punch will be almost 1.5 ton. 1,500 kg ಅಂತ ಒಂದು ಟನ್ ಹಿಂಗ್ ಹೊಡೆದ ಅಂದ್ರೆ ಅದು. If it bounces on you, it is almost 1,500 kilos of weight coming on you. ಒಂದೇ ಎಗ್ರಿ ಹೋಗಿ ಒಂದು ತಲೆ ಮೇಲೆ ಒಂದು ಏಟು ಪಂಚ್ ಹೊಡೆದಿದ ತಕ್ಷಣ One punch on the head, ಕೆಳಗೆ ಬಿದ್ದು ಬಿಡುತ್ತೆ ಆನೆ. the giant animal will fall down. ಯಾಕೆ ಹೇಳ್ತೇನೆ? ಇವತ್ತು ನಿನಗೆ ದೇವರು ಸಿಂಹದ ಆತ್ಮ ಕೊಟ್ಟಿದ್ದಾರೆ. Today God has given us ಸಿಂಹ ನಿಮ್ಮಲ್ಲಿ the heart of lion. ನೀವು ಹೋಗೋ ಎಲ್ಲ ಕಡೆಗಳಲ್ಲಿ ಕರ್ತನ ಕಾರ್ಯ. Wherever you go, you will see God's favor. ನೀವು ಹೋಗೋ ಒಂದೊಂದು ಕಡೆಗಳಲ್ಲಿ ಅದ್ಭುತಗಳನ್ನ Wherever you go, you will see God's victory. ಇದುವರೆಗೆ ಯಾವ್ದೆಲ್ಲ ನಡೀತಿಲ್ಲ ಅಂತ ಹೇಳ್ತಿದ್ರೆ ಅದನ್ನ ಕಾರ್ಯ ನೆರವೇರಿಸ್ತೀನಿ ಅಂತಾರೆ. God says, whatever is pending, I'll accomplish it in your life. ಅಪ್ಪ ಹೇಳ್ತಾರೆ, ನಿನ್ನ ಟೇಬಲ್ ಮೇಲೆ ಇನ್ನು ಆಹಾರಗಳು ತುಪ್ಪದಿಂದ ತುಂಬಲ್ಪಡುತ್ತೆ. Your table will be overflowing with food and money. ಎಲ್ಲ ಅನ್ನ ಪಾನಗಳಿಂದ ದೇವರು ತುಪ್ಪದಿಂದ ಮುಳುಗಿಸ್ತೀನಿ ಅಂತ He says, ಹೇಳ್ತಾರೆ. I'm going to overflow it with blessings. ಇದು ದೇವರ ಉದ್ದೇಶವಾಗಿ This is the intention of God. ಯಾಕೋಬಿನ ದೇವರ ನೀನಾಗೆ, ದೇವರ ನೀನಾಗೆ, ಯಾಕೋಬಿನ ದೇವರ ನೀನಾಗೆ, ಯಾಕೋಬಿನ ದೇವರ ನೀನಾಗೆ. ನೀನಾಗೆ ಆಮೆನ್, ಆಮೆನ್, ಆಮೆನ್. ಆರಾಧನೆ. ಆಮೆನ್, ಆಮೆನ್. ಸಾಕಾರ ದೇವರ ನೀನಾಗೆ, ಆಮೆನ್, ಆಮೆನ್, ಆಮೆನ್. ಆರಾಧನೆ. ಅಬ್ರಹಾಮನ ದೇವರ ನೀನಾಗೆ, ಸಾಕಾರ ದೇವರ ನೀನಾಗೆ,
ಬಾಧೆಯಿಂದ ನೀವು ಹೊರಗಡೆ ಬರ್ತೀರಾ ಇವತ್ತು Come out of ತಿಂಗಳಲ್ಲಿ. every problem in your life. ಅಪ್ಪ ನಿಮ್ಮನ್ನ ವಿಶಾಲವಾದ ಸ್ಥಳಕ್ಕೆ God will take you to places of broadness. ಐರಿನ್ ಅವರ ವಿಶಾಲವಾದ ಸ್ಥಳಕ್ಕೆ ಅಪ್ಪ He ನಿಮ್ಮ will take you to great places. ಒಂದು ಕಾಲದ ಚಿಕ್ಕ ಮನೇಲಿ ಇದ್ವಿ ನಾವು. We had a very small house. ಈಗ ಅದೇ ನಮಗೆ ಸ್ವಂತ ಮನೇಲಿ ವಿಶಾಲ ಸ್ಥಳ ಇದೆ. Hallelujah. God has given you ಇರಂಗೆ ಮಾಡಿದ್ದಾರೆ. greater place and house. Amen. ಜೊತೆಗೆ ಒಳಗಡೆ ಒಂದು ಮೆಟ್ಲಾಕಿದೆ, ಇನ್ನೊಂದು ಮೇಲೆ ಇನ್ನೊಂದು ವಿಶಾಲವಾದ I have ಸ್ಥಳ. put a staircase to go to another house on the first floor. ತಿರ್ಗಾ ಅಲ್ಲಿಂದ ಇನ್ನೊಂದು ಮೆಟ್ಲು ಮೂರನೇ From ಫ್ಲೋರ್ there I ಹೋಗಿ put another staircase to go to the third floor. ಅಪ್ಪ ನಮ್ಮನ್ನ ವಿಶಾಲವಾದ That's ಸ್ಥಳಕ್ಕೆ how God will extend your boundaries. ನಮ್ಮ ಡೈನಿಂಗ್ ಟೇಬಲ್ ಮೇಲೆ ಅನ್ನ ಊಟ ಯಾವುದು ಕೊರತೆ ಇರೋದು, And no lacking of food and fruits and vegetables at your house. ತುಪ್ಪದಿಂದ ತುಂಬಿಸ್ತೀನಿ ಅಂತ God ಹೇಳ್ತಾರೆ. says your table will be filled with fatness. ಹಾ, ತುಪ್ಪ ಅಂದ್ರೆ ಏನು? What do you ಸಮೃದ್ಧಿ. mean by ಹಲ್ಲೆಲೂಯಾ. ghee? Hallelujah. It resembles about fatness. ಎಣ್ಣೆಯಿಂದಲ್ಲ ತುಪ್ಪದಿಂದ God ತುಂಬಲ್ಪಡುತ್ತೆ says not from oil, from ghee. ಅಲ್ವಾ? ಆಯಿಲ್ ಕಂಪನಿ ಕ್ರಿಯೇಟ್ ಮಾಡುತ್ತೆ. ಘೀ ಕೆನಾಟ್ ಕ್ರಿಯೇಟೆಡ್ ಬೈ ಕಂಪನಿ. Ghee cannot be created by the company. ಘೀ ಇಸ್ ಗಿವನ್ ಬೈ ಎ ಕೌ. Ghee is given, it's made by the milk of the cow. ಅಲ್ವಾ? ಹಾಲಿಂದ ಮೊಸರು, ಮೊಸರಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ, ತುಪ್ಪದಿಂದ ಸ್ವೀಟು, ಸ್ವೀಟಿಂದ ಎಲ್ಲ ಸ್ಪ್ರೆಡ್ The ಆಗುತ್ತೆ. milk, butter, from butter to curds, and then all these different varieties of products have been done. ಅದಕ್ಕೆ ಹಸುವಿಗೆ ಕಾಮಧೇನು ಅಂತ ಇಟ್ಟಿದ್ದಾರೆ. That's why they call the cow as Kamadhenu. ಅಲ್ಲಿ ಏನ್ ಅರ್ಥ? ಎಲ್ಲಾದಲ್ಲೂ ಯೂಸ್ಫುಲ್ It ಆಗಿರುತ್ತೆ. is useful in every way. ನನ್ನ ಪ್ರಿಯ ದೇವ ಮಕ್ಕಳೇ, ಕರ್ತನೆ ಹೇಳ್ತಾನೆ, ನಿಮ್ಮನ್ನ ನಾನು ಎಲ್ಲಾ ವಿಷಯದಲ್ಲಿ ಅಕ್ಷಯ ಪಾತ್ರೆಗೆ ಉಪಯೋಗ Amen. ಆಶೀರ್ವಾದ. I will Hallelujah. use you as a mighty, productful, a scent-filled vessel. ಅಲ್ಲ, ಕೇಳಕ್ಕೆ ತುಂಬಾ ಖುಷಿಯಾಗಿದೆ ಅಲ್ವಾ? See, all this is very pleasureful to hear. ಅಲ್ವಾ? ಬಾಯಿಂದ ಜೊಲ್ಲು ಸುರಿತಾ ಇದೆ, When you ಕೇಳಬೇಕು, hear this, ಚೆನ್ನಾಗಿದೆಯಲ್ಲ. you feel so much motivated. ಆದ್ರೆ ಕೈಗೊಂಡು ನಡಿಬೇಕಲ್ಲ. But you must walk according to what I'm preaching. ಹಾ? ಕೇಳಕ್ಕೆ ತುಂಬಾ ಕೇಳಬೇಕಲ್ಲ, ಕೇಳಿದ್ಮೇಲೆ ಕೈಗೊಂಡು ನಡಿಬೇಕಲ್ಲ. After hearing, you must work in action ಕೈ according to ಕೆಸರಾದ್ರೆ ಬಾಯಿ By ಮೊಸರು. Messiah. There is a proverb that says if your hands are dirty, then your mouth is filled with fullness. ಅಲ್ವಾ? ಕೈ ಕೆಸರು ಅಂದ್ರೆ ಕಷ್ಟ ಪಡಬೇಕು ನೀವು. For your stomach to fill, first your hand should work. ತ್ಯಾಗ ಮಾಡಬೇಕು. You must sacrifice. ಸಮಯಗಳನ್ನ ದೇವ್ರಿಗೆ You must give ಒಪ್ಪಿಸ್ಕೊಡ್ಬೇಕು. time to God. ದೇವ್ರ ಸನ್ನಿಧಾನದಲ್ಲಿ ಸ್ಪೆಂಡ್ You must ಮಾಡಬೇಕು. work with God. ದೇವ್ರನ್ನ ಸ್ತುತಿ You ಮಾಡಬೇಕು. must praise God. ಒಂದು ದಿನಕ್ಕೆ 10 ಚಾಪ್ಟರ್ ಅಥವಾ 7 ಚಾಪ್ಟರ್ ಓದಬೇಕು. Every day 10 chapters must be read. ಅಲ್ವಾ? ಓದಿದ್ರೆ ಬೆಳಗ್ಗೆ ಎದ್ದು ಯಾರು 7 ಚಾಪ್ಟರ್ ಓದಿ Every day do ಬಂದಿದ್ದೀರಾ? you read 7 chapters in the Bible? 7 ಚಾಪ್ಟರ್ ಏನೋ ಓದ್ ಬಂದಿರಿ ಹೇಳಿ, 100 Every ರೂಪಾಯಿ day have you ಕೊಡ್ತೀನಿ. come reading 7 chapters today? 7 ಚಾಪ್ಟರ್ ಬೆಳಗ್ಗೆ ಎದ್ದು ಯಾರು ಓದಿದ್ದೀರಾ? Today early in the morning have you got up and read 7 chapters? 7 ಚಾಪ್ಟರ್ಸ್ 7 chapters. 100 ರೂಪಾಯಿ ಕೊಡ್ತೀನಿ ಬದಲಿ. I'm going to give you 100 rupees to Brother Penga. ಓದಬೇಕು ಡೈಲಿ 7 Every day 7 ಚಾಪ್ಟರ್. chapters must be read. 70 ಮಿನಿಟ್ಸ್ ಸ್ಪೆಂಡ್ You ಮಾಡಬೇಕು. must spend 1 or 10 minutes with God. 70 ಮಿನಿಟ್ಸ್ 7 ಚಾಪ್ಟರ್ಸ್ ಓದಿ 7 ಮುಗಿಸಬೇಕು. chapters a day. ದೇವರ 7 ನಿಮಿಷ ಸ್ತೋತ್ರ ಮಾಡಬೇಕು. Every 7 minutes keep praising God. ಹalleluya, praise the Lord, hallelujah, praise the Lord, thank you Lord, hallelujah, ಸ್ತೋತ್ರಪ್ಪ. ಆ ಮಿನಿಟ್ಗೆ ನೀವು ಅಲಾರಂ ಓಪನ್ ಆಗುತ್ತೆ. Every minute you must keep praising, thank you Lord, thank you Father. ಅಲ್ವಾ? 7 ನಿಮಿಷಕ್ಕೆ ನಿಮ್ಗೆ ಅಲಾರಂ ಓಪನ್ ಆಗೋದು ಗೊತ್ತಾ? ಹೆಂಡತಿ ನೋಡೆ ಓಪನ್ ಆಗುತ್ತೆ. Every 7 minutes what is the alarm? You want to go and see your wife. ತುಮಾರ ಬಾಪ್ ತುಮಾರ ಮಾಮ್ ಕ್ಯಾ You go there and say, what did your father gave me? ಸೋನಾ ದಿಯಾ, ಚಾಂದಿ ದಿಯಾ, Did your mother give me gold and silver? ಏನು ಪೇಪರ್ ಕೊಟ್ಟು ಕಳ್ಸಿದ ನಿನ್ಗೆ ಅಣ್ಣ ನಿಮ್ಮ ಅಪ್ಪ ಏನ್ ಮಾಡಿದ್ರು? Your father just gave you a piece of paper. ಅದಕ್ಕೆ ಹೆಂಡತಿ ಹೇಳ್ತಾಳೆ, ಏನ್ರಿ ಯಾವಾಗ ಬೈಬೇಕಾದ್ರೆ ನಮ್ಮ ಅಮ್ಮ ಅಪ್ಪ ನೋಡೇ The ಬೈತಿರಲ್ಲ wife ನೀವು. says, whenever you shout at me, you always bring my father and mother in between. ನನಗೇ ಬೈಬಾರ್ದ ನೀವು? Why can't you directly shout at me? ಅದು ಗಂಡ ಹೇಳ್ತಾನೆ, ಟಿವಿಗೆ ಯಾರನ್ನ ಬೈತಾರ ರಿಪೇರಿ ಆದ್ರೆ? ಟಿವಿನ ನೋಡಿ ರಿಪೇರಿ ಆದ್ರೆ ಟಿವಿಗೆ ಬೈತಾರ ಯಾರಾದ್ರೂ? If the TV is repaired, will we shout at the TV? ಟಿವಿನ ರಿಪೇರಿ ಟಿವಿ ಕೊಟ್ಟಂತ ಕಂಪನಿಗೆ ಬೈತಾರೆ. We shout at the people who did the TV. ಟಿವಿ ಕಂಪನಿಗೆ ಬೈತಾರೆ. We shout at the manufacturer. ಟಿವಿ ಕೆಟ್ಟೋಗಿದೆ, ನೀ ಚೆನ್ನಾಗಿಲ್ಲ, ಹಾಳಾಗಿದೆ ಅಂತ ಟಿವಿಗೆ ನೋಡಿ ಹೇಳ್ತಾರ? Do we shout at the TV saying you're not good? ಅವಾಗ ಹೆಂಡತಿ ಒಂದು ಟಿವಿ ಇದ್ದಂಗೆ. So your wife is like a TV. ಅದಕ್ಕೆ ಹೆಂಡತಿ ಗಲಾಟೆ ಮಾಡಿ ಹೆಂಡತಿಗೆ ಬೈಬೇಕಾದ್ರೆ ಹೆಂಡತಿಗೆ ಬೈಯಲ್ಲ ಅವನು, ಅವ್ರ ಅಪ್ಪ ಅಮ್ಮನಿಗೆಲ್ಲ ಬೈತಾರೆ. So we don't only shout at the TV, the wife, we also shout at the father and their mother. ಟಿವಿ ರಿಪೇರಿ ಆದ್ರೆ ಟಿವಿ ಕಂಪನಿಯಲ್ಲಿ ಫೋನ್ ಮಾಡಿ Just ಬೈತಿರ್ತಾನೆ. like how we shout at the manufacturer of the TV. Because the companies manufacture this Because the TV. company has manufactured the TV. ಅದಕ್ಕೆ 7 ನಿಮಿಷಕ್ಕೆ ಇದನ್ನ ನೋಡಿ ಹೇಳ್ಬೇಡಿ, 7 ನಿಮಿಷಕ್ಕೆ ಅಪ್ಪನ So ಸ್ತೋತ್ರ instead of ಮಾಡಿ. shouting at Amen. your wife and Hallelujah. children, start praising God. ಆರಾಧನೆ ಯಾಕೋಬಿನ ದೇವರೇ, ಆರಾಧನೆ ಯಾಕೋಬಿನ ದೇವರೇ ನೀನಾಗೆ, ಯಾಕೋಬಿನ ದೇವರೇ ನೀನಾಗೆ, ಯಾಕೋಬಿನ ದೇವರೇ ನೀನಾಗೆ, ಯಾಕೋಬಿನ ದೇವರೇ ನೀನಾಗೆ. ಓ ಓ
ಇದೆ? Every day 7 chapters. 70 ನಿಮಿಷ ಸ್ತೋತ್ರ ಮಾಡಿ 70 minutes of praises. 7 ನಿಮಿಷಕ್ಕೂ ಅಪ್ಪ ನೆನೆಸ್ಕೊಂಡು Every 7 minutes keep praising ಆತನ God. ಹೊಗಳಿ 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 Keep ಕೊಂಡಾಡಿ. exaggerating God. 7 ನಿಮಿಷಕ್ಕೂ ನಿಮ್ಗೆ ಅಲಾರಾಮ್ ಓಪನ್ ಆಗ್ಬೇಕು. And your mouth should open to God. ನನಗೆ 7 ನಿಮಿಷ 3 ನಿಮಿಷಕ್ಕೆ ಓಪನ್ Every 3 minutes ಆಗ್ತದೆ. I keep praising God. ಆತರ ಕ್ರಿಯೇಟಿವ್ That's how I made ಮಾಡ್ಕೊಂಡು my mind. ಮೂರೊತ್ತು ನಮ್ದು BP ಬಗ್ಗೆನೋ ನಮ್ದು ಡಯಾಬಿಟೀಸ್ ಬಗ್ಗೆನೋ ಅಥವಾ ನಮ್ದು ಅದಾಯ್ತು ಇದಾಯ್ತು ರೋಗದ ಬಗ್ಗೆನೋ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ. But don't keep complaining about your health, this BP, sugar, that and this all the entire day. No. ಡಾಕ್ಟರ್ ನನಗೆ ಇದ ಅಂತ ಹೇಳಿದಾರೆ, ಡಾಕ್ಟರ್ ನನಗೆ ಈ ರೋಗ ಅಂತ ಹೇಳಿದಾರೆ, ಅಯ್ಯೋ ನಾ ಏನ್ ಮಾಡ್ಲಿ ಅಂತ ಹೇಳಿ ಕುತ್ಕೊಳ್ಳೋದಲ್ಲ. Only thinking about what the doctor has told. ಪಾಸ್ಟ್ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ. Forget the past. ಅಲ್ವಾ? ಪಾಸ್ಟ್ ಇಸ್ ಎ ವೇಸ್ಟ್ ಪೇಪರ್. Past is a waste paper. Present is a newspaper. Present is a newspaper. Future is a question paper. Future is a question paper. Past is a waste paper. Newspaper. చెప్పಪ್ಪ. Past is a waste paper. Present is a newspaper. Present is a newspaper. Future is a question paper. Future is a question paper. Read and write carefully, otherwise it will become a tissue paper. Read and write it carefully, otherwise your life will become a tissue paper. ಟಿಶ್ಯೂ ಪೇಪರ್ ಹಾಕ್ಬೇಡಿ, ಆಗಾಗ So don't become a tissue paper. ಕೋಳಿ ತರ ಕುತ್ಕೊಂಡು ಕುತ್ಕೋಬೇಡಿ. Always thinking about your problem. Don't be a waste paper or a tissue paper. Don't be a waste and tissue paper. Be a paper, Be a paper where God can Hallelujah. use you. Be a paper of God's Be a paper of God's Great. hand. Hallelujah. And Paul says you are an epistle of God. God Amen. says, Peter says, Paul says, you are a vessel of God. ನೀವೇ ನನ್ನ ಪತ್ರಿಕೆಗಳು ಅಂತ You ಹೇಳ್ತಾರೆ. are my paper. ನಾವ್ ಎಲ್ಲಿ ಹೋಗ್ಲಿ ಬಾಯಿಂದ ಹಂಗೇ ಸ್ವೀಟ್ ಸಾರು ಬರಬೇಕು. Your sweetness and joyness of God should come. ಬಂದ್ರಪ್ಪ, ಬ್ರದರ್ ಬಂದ್ರು, ಸಿಸ್ಟರ್ ಬಂದ್ರು, ಹಲ್ಲೆಲೂಯಾ. Joy must come when you see each other. ಆ ರೀತಿ ಒಂದು ಆತಂಕ ಮೂಡಿಸಬೇಕು. That kind of an atmosphere should be created. ಆ ರೀತಿಯಾದ ಜೀವನ ನೀವು ಮಾಡಬೇಕು. That kind of life you must lead. ಯಾವತ್ತು ವೇಸ್ಟ್ ಪೇಪರ್ ಆಗಿ ಜೀವನ Don't ಮಾಡಬೇಡಿ. live a life of waste paper. ಆಯ್ತು, ವೇಸ್ಟ್ ಪೇಪರ್ ಫ್ಯೂಚರ್ ಪಾಸ್ಟ್ ಎಲ್ಲ ಆಗೋಯ್ತು. Forget your past, man. Forget your past. ಇವತ್ತಿನ ನ್ಯೂಸ್ ಪೇಪರ್ ನೋಡಬೇಡಿ. Don't see today's newspaper. ನಾಳೆ ಬೇರೆ ಇರುತ್ತೆ ನ್ಯೂಸ್ ಅದು. Tomorrow other news will come. ನಾಳೆ ಕ್ವಶನ್ ಪೇಪರ್ ಏನಾಗುತ್ತೋ ಗೊತ್ತಿಲ್ಲ. Tomorrow we don't know what kind of question will ಅದನ್ನ come. ಸರಿಯಾಗಿ ಓದಿ, ಸರಿಯಾಗಿ ಅಬ್ಸರ್ವ್ ಮಾಡಿ, ಅದನ್ನ ಕೇರ್ಫುಲ್ ಆಗಿ ಇದು ಮಾಡಿ. But listen, obey and read carefully. You will be a living paper for God. You will be a living paper for the Lord. ದೇವರಿಗೆ ನೀವು ಜೀವನ You will ಪತ್ರಗಳಾಗಿ. be a living paper for ಆಗ God. ಫೆಬ್ರವರಿ ತಿಂಗಳಲ್ಲಿ ಕರ್ತ ನಿಮ್ಮನ್ನ ಒಂದು ದೊಡ್ಡ ಬ್ಲೆಸ್ಸಿಂಗ್ ಆಗಿ ನಿಮ್ಮ ಮೇಜಿನ ಮೇಲೆ ಆಹಾರಗಳು ತುಪ್ಪದಿಂದ ತುಂಬಿರೋ ಹಾಗೆ ಅವರ ಉದ್ದೇಶ. God will Amen. increase and Hallelujah. bless your table with fatness. ದೇವರು ನಿಮ್ಮನ್ನ ಒಂದಲ್ಲೂ ಕೂಡ ಕೊರತೆ ಪಡೋದಿಲ್ಲ. No lacking for a single thing. ಬೆದೆ ಮನೇಲಿ ಹಣ್ಣಿಲ್ಲ, ಬೆದೆ ಸಕ್ಕರೆ ಇಲ್ಲ, ಬೆದೆ ಅಯ್ಯೋ ಅಂದ್ಬಿಟ್ಟು ಹೇಳಿ ಕೂಗ್ಬೇಡಿ. Don't say, don't complain, I don't have rice, I don't have sugar, I don't have dal. ಅಪ್ಪ ಹೇಳಾಯ್ತು, ನಿನ್ನ ಮೇಜಿನ ಮೇಲೆ ನಿನ್ನ ಆಹಾರಗಳು ತುಪ್ಪದಿಂದ God has ತುಂಬಲ್ಪಡುತ್ತೆ. already said, Hallelujah. I will bless it fatness. ಅಪ್ಪ ತುಪ್ಪದಿಂದ ತುಂಬಲ್ಪಡೋದಕ್ಕೆ ಸ್ತೋತ್ರ. Say, Lord, everything will be filled with fatness. ನನ್ನ ಬೆಳ್ಳಿ ಬಂಗಾರದ ಆಶೀರ್ವಾದ ಆಗೋದಕ್ಕೆ Every ಸ್ತೋತ್ರ. gold and silver will be filled. ವಿಶಾಲವಾದ ಸ್ಥಳಕ್ಕೆ ಬರೋದಕ್ಕೆ I ಸ್ತೋತ್ರ. will go to greater boundaries. ಅದ್ಭುತಗಳು ಜರಗಲ್ಪಡೋದಕ್ಕೆ ಸ್ತೋತ್ರ. Great miracles will happen. ಮಿರಾಕಲ್ಗಳು ಆಗತ್ತೆ, ಸ್ತೋತ್ರ. Miracles will happen. ಇವತ್ತು ಅನೇಕ ಮಕ್ಕಳು ಇಸ್ರಾಯೇಲಿಂದ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಾ. So watching it from Israel. ದೇವ್ ನಿಮ್ಮ ಮನೆಗಳನ್ನ ಬ್ಲೆಸ್ ಮಾಡಕ್ಕೆ God's ಹೋಗ್ತಾರೆ. blessing is coming into your house. ನಮ್ಮ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತಾ People watching ಇದ್ದೀರಾ. from various parts of ಸಾಲಗಳು Canada. ಈ ತಿಂಗಳಲ್ಲಿ ಬಿಡುಗಡೆ ಆಗತ್ತೆ. Everything will solve. ನಿಮಗೆ ಬೇಕಾದ ಪೇಪರ್ಗಳು ನಿಮಗಾಗಿ ಬಿಡುಗಡೆ ಆಗತ್ತೆ. God will release His blessing. ಅಪ್ಪ ದೊಡ್ಡ ದೊಡ್ಡ He ಆಶೀರ್ವಾದ will do ನಿಮ್ಮ ಮನೆಗಳಲ್ಲಿ greater things ಮಾಡ್ತಾರೆ. this month. ಆಗ ಕರ್ತನು ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ಉನ್ನತಕ್ಕೆ ತರುವಂತ ತಿಂಗಳಿಗೆ ನಾವು ಆರಂಭ You have ಮಾಡ್ತೀವಿ. come here to the month where God will uplift you and take you to new dimensions. ಆಗ ಕೊರಕೊಂಡು ಗುಣಗುಟ್ಕೊಂಡು ಈ ತಿಂಗಳನ್ನ ಆರಂಭ ಮಾಡಬೇಕು. So don't start this month with lot of complaints and lot of issues. ದೇವನ ಸ್ತುತಿ ಮಾಡ್ಕೊಂಡೇ ಈ ದಿನ ಈ ತಿಂಗಳನ್ನ Start ಆರಂಭ the ಮಾಡಿ. day with praising and worshiping and thanking ಈ God. ದಿನದಿಂದ ಒಂದೊಂದು ವಾರ ಕೂಡ ಒಂದೊಂದು ಮಿರಕಲ್ ಆಗುತ್ತೆ. Every day will be a miraculous day. ಅದ್ಭುತವಾದ ಕಾರ್ಯ ನಿಮ್ಮ God ಜೀವನದಲ್ಲಿ will do it miraculously into your ಕರ್ತನ life. ನಮ್ಮೆಲ್ಲರೂ ಕೂಡ ಆಶೀರ್ವಾದ And the good ಮಾಡಲಿ. God bless you. ಫೆಬ್ರವರಿ ತಿಂಗಳಲ್ಲಿ ಕಾಲಿಟ್ಟಂತ ಒಂದೊಂದು ಮನೆಗಳ ಮೇಲೆ ನಿನ್ನ ಆಶೀರ್ವಾದಗಳು ಬರಲಿ, ಬಿಡುಗಡೆಗಳು ಬರಲಿ. ಯೇಸು ನಾಮದಲ್ಲಪ್ಪ. ಆಸ್ತಿ ಪೇಪರ್ಗಳು ಬರ್ತಾ ಇಲ್ಲ. ನನಗೆ ಅನೇಕ ತಿಂಗಳುಗಳಿಂದ ನನಗೆ ಹೋರಾಟಗಳು ಆಗ್ತಾ ಇದೆ. ಒಂದಾದ ಮೇಲೆ ಒಂದೊಂದು ಅಪಘಾತಗಳು ಆಗ್ತಾ ಇದೆ ಅಂತೇಳಿ ಎಷ್ಟೋ ಕುಟುಂಬದವರು ಇವತ್ತು ಕಣ್ಣೀರು ಹಾಕಿ ಈ ಕಾರ್ಯಕ್ರಮನ ನೋಡ್ತಾ ಇದ್ದಾರಪ್ಪ. ಇವತ್ತು ಆ ಮನೆಗಳ ಮೇಲೆ ನಿನ್ನ ಆಶೀರ್ವಾದಗಳು ಇಳಿಯಲಿ, ನಿನ್ನ ಬಿಡುಗಡೆಗಳು ಇಳಿಯಲಿ ಸ್ವಾಮಿ, ನಿನ್ನ ಸಮಾಧಾನಗಳು ಇಳಿಯಲಿ ಸ್ವಾಮಿ. ಹೊಸ ಹೊಸ ಪ್ರಮೋಷನ್ಗೆ ಬರಲಿ ಅಪ್ಪ. ತಂದೆ ಕಾರ್ ತಗೊಂಡು ಅಪ್ಪ ಏರ್ಪೋರ್ಟ್ ಟ್ಯಾಕ್ಸಿ ಓಡಿಸ್ತಾ ಇದ್ದಾನೆ, ₹1 ವ್ಯಾಪಾರ ಆಗ್ತಾ ಇಲ್ಲ ಅಂತೇಳಿ ಕೆಲವು ಹುಡುಗರಪ್ಪ ಕಾರಲ್ಲಿ ಕುತ್ಕೊಂಡು ಕೆಲವರು ಅಳ್ತಾ ಇದ್ದಾರೆ ಸ್ವಾಮಿ. ಇವತ್ತು ಆ ಕಾರ್ಗಳಲ್ಲಿ ಅಪ್ಪ ಅವ್ರಿಗೆ ಒಳ್ಳೆ ರೇಟ್ಗಳು ಬೀಳಲಿ ಸ್ವಾಮಿ, ಒಳ್ಳೆ ಕಸ್ಟಮರ್ಗಳು ಬೀಳಲಿ ಸ್ವಾಮಿ, ಒಳ್ಳೆ ರೇಟ್ಗಳಪ್ಪ ಅವ್ರಿಗೆ ಉಂಟಾಗೋದಕ್ಕೆ ಕೃಪೆ ಕೊಡಿ ಅಪ್ಪ.
ಆಟೋ ರಿಕ್ಷಾ ಓಡಿಸೋ ಮಕ್ಕಳನ್ನ ಬ್ಲೆಸ್ ಮಾಡಿ ಬೋಟ್ಗಳ ಮೇಲೆ ಹೋಗ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಮೀನುಗಳಿಲ್ಲಪ್ಪ, ಆ ಮೀನುಗಳು ಕೊಡು ಸ್ವಾಮಿ ಯೇಸು ನಾಮದಲ್ಲಪ್ಪ. ಹೋಗಿ ಬಂದು ಖಾಲಿ ಬರ್ತಾ ಇದ್ದಾರೆ ಸ್ವಾಮಿ. ಡೀಸೆಲ್ ವೇಸ್ಟ್ ಆಗ್ತಾ ಇದೆ, ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಅಳ್ತಾ ಇದ್ದಾರಪ್ಪ. ಅಪ್ಪ ಒಳ್ಳೆಯ ವ್ಯಾಪಾರಗಳು ಉಂಟಾಗಲಿ ಸ್ವಾಮಿ. ಇದೇ ಗಳಿಗೆಲ್ಲಪ್ಪ ಅಪ್ಪ ಸಂಬಂಧಗಳು ಕೂಡಿ ಬರಲಿ ಸ್ವಾಮಿ. ಮದುವೆ ಸಂಬಂಧಗಳು ಈ ತಿಂಗಳಲ್ಲಿ ಆಗಲ್ಲಪ್ಪ. ಕೋರ್ಟ್ ಕೇಸ್ಗಳು ಇತ್ಯರ್ಥ ಆಗಲ್ಲಪ್ಪ. ಅಪ್ಪ ಮೆಡಿಕಲ್ಗಳು ಹೋಗುವಂಥ ಮಕ್ಕಳಿಗೆ ಎಲ್ಲ ನಾರ್ಮಲ್ ರಿಪೋರ್ಟ್ಗಳು ಬರಲಿ ಯೇಸು ನಾಮದಲ್ಲಪ್ಪ. ಒಬ್ಬೊಬ್ಬರಿಗೆ ನೀ ಬಿಡುಗಡೆಯನ್ನ ಅನುಗ್ರಹಿಸಿ ಕೊಡಪ್ಪ. ಇವತ್ತು ವಿಶೇಷವಾಗಿ ಬೆಳಗಾಂ, ಬೀದರ್, ಹುಬ್ಳಿ, ಅಪ್ಪ ಧಾರವಾಡ, ಅಪ್ಪ ತಂದೆ ಕೊಳ್ಳೇಗಾಲ, ಮೈಸೂರಿಂದ ಅನೇಕ ಮಕ್ಕಳು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರಪ್ಪ. ಅವರ ಮನೆಗಳಲ್ಲಿ ನಿನ್ನ ಆಶೀರ್ವಾದಗಳು ಇಳಿಯಲಿ ಸ್ವಾಮಿ. ದಾವಣಗೆರೆಯಿಂದ ನೋಡ್ತಾ ಇದ್ದಾರೆ, ಅವರ ಮನೆ ಮೇಲೆ ಆಶೀರ್ವಾದ ಇರಲಪ್ಪ. ಅಪ್ಪ ಹುಬ್ಬಳ್ಳಿಯಲ್ಲಿ ನೋಡ್ತಾ ಇದ್ದಾರೆ, ಅವರ ಮನೆಗಳ ಮೇಲೆ ಆಶೀರ್ವಾದ ಉಂಟಾಗಲಪ್ಪ. ಬಿಡುಗಡೆಗಳು ಉಂಟಾಗಲ್ಲ ಸ್ವಾಮಿ. ಹೊರದೇಶದಲ್ಲಿ ಅಪ್ಪ ತಂದೆ ದುಬೈ, ಕತಾರ್, ಅಪ್ಪ ತಂದಿದ್ದಾರೆ ಕುವೈಟಲ್ಲಿ ಕುತ್ಕೊಂಡು ವಾಕ್ಯಗಳು ಕೇಳ್ತಾ ಇದ್ದಾರೆ. ಅವರ ಮನೆಗಳನ್ನ ಆಶೀರ್ವಾದ ಮಾಡಪ್ಪ. ಬಿಡುಗಡೆಗೊಳಿಸಿ ಅಪ್ಪ, ಅದ್ಭುತಗಳನ್ನ ಮಾಡು. ಈ ತಿಂಗಳೆಲ್ಲ ನಿನ್ನ ಪ್ರಸನ್ನತೆ, ನಿನ್ನ ಕೃಪೆ, ನಿನ್ನ ಆರೋಗ್ಯ, ನಿನ್ನ ಸಮಾಧಾನ ನಿನ್ನ ಮಕ್ಕಳ ಮೇಲೆ ಉಂಟಾಗೋದಕ್ಕೆ ಸಹಾಯ ಕೊಡಿ ಅಪ್ಪ. ತಡೆಗಳೆಲ್ಲ ತೆಗೆದಾಕು. ಡಾಕ್ಟರ್ ಹತ್ರ ಹೋಗಿ ಬಂದು ರಿಪೋರ್ಟ್ ತೋರಿಸಿ ನನಗಿನ್ನು ಬೆನ್ನು ನೋವು ಹೋಗ್ತಾ ಇಲ್ಲ ಅಂತೇಳಿ ಎಷ್ಟೋ ತಾಯಿಂದರು ಅಳ್ತಾ ಇದ್ದಾರೆ. ಬೆನ್ನು ನೋವುಗಳು ಬಿಡುಗಡೆ ಆಗ್ತಾ ಇದೆ, ಕಾಲಲ್ಲಿರುವ ನೋವುಗಳು ಬಿಡುಗಡೆ ಆಗ್ತಾ ಇದೆ, ಎಲ್ಲ ಲೆಗಮೆಂಟ್ಸ್ಗಳಲ್ಲಿರುವಂಥ ನೋವುಗಳು, ಸ್ಪಾಂಡಲಿಸ್ ಪೇನ್ಗಳು ಡಿಸಪಿಯರ್ ಆಗ್ತಾ ಇದೆ, ಕಿಡ್ನಿ ಸ್ಟೋನ್ಗಳು ಡಿಸಪಿಯರ್ ಆಗ್ತಾ ಇದೆ. ಏಸು ನಾಮದಲ್ಲಿ ಎಕ್ಸಾಮ್ಸ್ಗಳಿಗೆ, ಇಂಟರ್ವ್ಯೂಗಳಿಗೆ ಹೋಗುವಂಥ ಮಕ್ಕಳಿಗೆ ಫೇವರ್ಗಳು ಬರುತ್ತೆ ಅಂತ ಅಪ್ಪ ಹೇಳ್ತಾ ಇದ್ದಾರೆ. ನರ್ಸಿಂಗ್ ಹೋಮ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿ ಕನ್ಫರ್ಮ್ ಆಗಿಲ್ಲ, ಕೆಲಸ ನನಗೆ ಕಾಯಂ ಆಗಿಲ್ಲ ಅಂತೇಳಿ ಅಪ್ಪ ಉತ್ತರ ಕರ್ನಾಟಕದಲ್ಲಿ ಆ ಮಕ್ಕಳು ಅಳ್ತಾ ಇದಾರಪ್ಪ. ಅವರ ಕೆಲಸಗಳು ಕಾಯಂ ಆಗ್ಲಪ್ಪ. PSI ಕೆಲಸಗಳಿಗೆ, ಅಪ್ಪ ASI ಕೆಲಸಗಳಿಗೆ, ಇನ್ಸ್ಪೆಕ್ಟರ್ ಕೆಲಸಗಳಿಗೆ ಅಪ್ಪ ಅಪೀಲ್ ಮಾಡಿರೋ ಮಕ್ಕಳಿಗೆ ಸರ್ಕಾರಿ ಹುದ್ದೆಗಳು ಬರಲಿ. ಆಶೀರ್ವಾದಗಳು ಉಂಟಾಗಲಪ್ಪ. ನಿನ್ನ ಬಿಡುಗಡೆ, ನಿನ್ನ ಶಕ್ತಿ, ಆಶೀರ್ವಾದಗಳು ಮಕ್ಕಳ ಮೇಲೆ ಉಂಟಾಗಲಪ್ಪ. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯ ಐಕ್ಯತೆ ಇವತ್ತು ಬಂದಿರುವಂತೆಲ್ಲ ಮಕ್ಕಳ ಮೇಲೆ ದೇವರು ಇಂದು ಎಂದು ಸದಾ ನಮ್ಮೊಡನೆ ನೆಲೆಗೊಳ್ಳಲಿ.